हृद्याय शुद्धविद्याय मध्वाय च नमो नमः। प्रथमो हनुमान्नाम द्वितीयो भीम एव च पूर्णप्रज्ञश्रुतियस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಸರ್ವ ದುರಿತ ನಿವಾರಣ ಸಂಧಿಯಲ್ಲಿ ನಿನ್ನೆ 18ನೇ ಶ್ಲೋಕ ಒಂದು ಬಿಟ್ಟೋಗಿದೆ, ಅದನ್ನು ನೋಡೋಣ. ಅಬ್ಜ ಭವಪಿತ ಜಲತರತ್ರಿಯೊಳಬ್ಜ ಗೋಜಾದ್ರಿಜನೆನಿಸಿ ಜಲದುಪ್ಪಳೆ ಪೀಯೂಷ ತಾವರೆ ಶ್ರೀ ಶಶಾಂಕರುಳು ಕಪ್ಪು ಕದಳಿ ಲತಾ ತೃಣದ್ರುಮ ಹೆಪ್ಪು ಕೇಯ ಮಾಡುತಿಹ ಗೋಜನು ಇಪ್ಪಕೆ ಪ್ರತಿಗಮಣಿ ಮೃಗಗಳ ಸೃಜಿಪನ ತ್ರಿಜನು. ಇದು ಮಾಧ್ಯಾನಿಕ ಸಂಧ್ಯಾ ವಂದನೆಯಲ್ಲಿ ಯಜುರ್ವೇದದಲ್ಲಿ ಒಂದು ಶ್ರುತಿ ಬರುತ್ತದೆ, ಹಗುಂಸ ಶುಚಿಸತ್ ಹಾಗೆ ಅಂತ. ಆ ಶ್ರುತಿಯ ಅರ್ಥವನ್ನ ಗುರುಗಳು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅಬ್ಜಭವ ಪಿತ, ಅಬ್ಜಭವ ಅಂದ್ರೆ ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮದೇವರು ಅಂತ ಅರ್ಥ. ಆ ಬ್ರಹ್ಮದೇವರ ತಂದೆ ಪರಮಾತ್ಮ, ಅವನು ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಅಂದ್ರೆ ಯಾವುದು? ಜಲ, ಧರೆ, ಅದ್ರಿಯೋಳು. ಜಲ ಅಂದ್ರೆ ನೀರು, ನೀರಿನಲ್ಲಿ ಇದ್ದಾನೆ. ಧರೆಯಲ್ಲಿ ಇದ್ದಾನೆ. ಅದ್ರಿಯೋಳು ಇದ್ದಾನೆ. ಅದರಿಂದ ಅವನಿಗೆ ಅಬ್ಜ ಗೋಜ ಅದ್ರಿಜ ಹಾಗೆ ಅಂತ. ಅಂದ್ರೆ ಅಲ್ಲಿ ಇರತಕ್ಕ ಪ್ರಾಣಿಗಳಲ್ಲೂ ಇದ್ದಾನೆ. ನೀರಿನಲ್ಲಿ ಇರತಕ್ಕ ಪ್ರಾಣಿ, ಭೂಮಿಯಲ್ಲಿ ಇರತಕ್ಕ ಪ್ರಾಣಿ, ಪರ್ವತದಲ್ಲಿ ಇರುವವರು, ಅದು ಎಲ್ಲದರಲ್ಲೂ ಇದ್ದಾನೆ. ಅದರಿಂದ ಅವನಿಗೆ ಏನಂತ ಹೆಸರು? ಅಬ್ಜ ಗೋಜ. ಅಬ್ಜ ಅಪ್ ಅಂದ್ರೆ ನೀರು, ಅಬ್ಜ ನೀರಿನಲ್ಲಿ ಹುಟ್ಟಿದವ ಅಂತ. ಗೋಜ, ಗೋ ಅಂದ್ರೆ ಭೂಮಿ, ಗೋಜ ಭೂಮಿಯಲ್ಲಿ ಹುಟ್ಟಿದವ. ಅದ್ರಿ ಅಂದ್ರೆ ಬೆಟ್ಟ, ಅದ್ರಿಜ ಹಾಗೆ ಅಂದ್ರೆ ಬೆಟ್ಟದಲ್ಲಿ ಹುಟ್ಟಿದವ ಹಾಗೆ ಅಂತ. ಜಲದುಪ್ಪಳೆ ಅಂದ್ರೆ ನೀರ್ಗುಳ್ಳೆ, ಅದರಲ್ಲೂ ಇದ್ದಾನೆ. ಮತ್ತು ಪೀಯೂಷ ಅಮೃತದಲ್ಲಿ ಇದ್ದಾನೆ. ಮತ್ತು ತಾವರೆ ಹೂವಿನಲ್ಲಿ, ಶ್ರೀ ಅಂದ್ರೆ ಪ್ರಕಾಶ, ಕಾಂತಿ, ಶಶಾಂಕ ಅಂದ್ರೆ ಚಂದ್ರಮಂಡಲದಲ್ಲಿ, ಅಲ್ಲಿ ಎಲ್ಲ ಕಡೆ ಈ ಅಬ್ಜನಾಮಕ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂತ. ಇನ್ನು ಕಬ್ಬು ಕದಳಿ, ಕಬ್ಬು ಅಂದ್ರೆ ಕಬ್ಬು, ಕದಳಿ ಅಂದ್ರೆ ಬಾಳೆಹಣ್ಣು, ಲತಾ ತೃಣ ಬಳ್ಳಿ ಮತ್ತು ಹುಲ್ಲು, ದ್ರುಮ ಮರ, ಇವುಗಳಲ್ಲಿ ಗೋಜ ಅಂತ ನೋಡಿ. ಇದೆಲ್ಲ ಭೂಮಿಯಲ್ಲಿ ಬೆಳೆಯತಕ್ಕದ್ದು, ಸಾಮಾನ್ಯವಾಗಿ ಮರಗಳು ಹಾಗೆ ಅಂತ. ಅಲ್ಲಿ ಪರಮಾತ್ಮ ಗೋಜ ಅಂತ ಎನಿಸಿಕೊಳ್ಳುವವನಾಗಿ ಈ ಪದಾರ್ಥಗಳಲ್ಲಿ ಇದ್ದಾನೆ ಹಾಗೆ ಅಂತ ಇದ್ದು. ಹೆಬ್ಬುಗೇಯ ಮಾಡುತಿಹ, ಹೆಬ್ಬುಗೇಯ ಅಂದ್ರೆ ಬೆಳವಣಿಗೆ ಆಗುವಂತೆ, ಆ ಮರ ಗಿಡ ಮುಂತಾದ ಎಲ್ಲವೂ ಕೂಡ ಬೆಳೆಯುವಂತೆ ಮಾಡ್ತಾನೆ. ಇನ್ನು ಅದ್ರಿಜನು, ಬೆಟ್ಟದಲ್ಲಿ ಇರುವ ಆ ಪರಮಾತ್ಮ ಅದ್ರಿಜನು ಎಪ್ಪಗೆ ಪ್ರತೀಕದೊಳು, ಜಡಚೇತನ ರೂಪವಾದ ಪ್ರತಿಮೆಗಳಲ್ಲಿ ಇದ್ದು, ಮಾಣಿಕ್ಯ ಮುಂತಾದವುಗಳಲ್ಲಿ ಇದ್ದು, ಮೃಗ ಆ ಕಾಡು ಗುಡ್ಡಗಳಲ್ಲಿ ಇರತಕ್ಕ ಪ್ರಾಣಿಗಳಲ್ಲಿ ಇದ್ದು, ಅವುಗಳನ್ನ ಸೃಷ್ಟಿಯಾದಿಗಳನ್ನ ಮಾಡಿ ಅದರ ಒಳಗೆ ಇದ್ದಾನೆ. ಅದರಿಂದ ದೇವರಿಗೆ ಅದ್ರಿಜ ಅಂತ ಹೆಸರು ಹಾಗೆ ಅಂತ. ಈ ರೀತಿಯಾಗಿ ಅಬ್ಜ, ಗೋಜ, ಅದ್ರಿಜ ಹಾಗೆ ಅಂತ ದೇವರಿಗೆ 3 ಹೆಸರು ಇದೆ ಹಾಗೆ ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ 21ನೇ ಪದ್ಯ ಇವತ್ತು ನೋಡಬೇಕು. ಇನಿತು ರೂಪಾತ್ಮನಿಗೆ ದೋಷಗಳೆನಿದು ಬಪ್ಪವು ಪೇಳಿರೆ, ಬ್ರಾಹ್ಮಣ ಕುಲೋತ್ತಮರಾದವರು ನಿಷ್ಕಪಟ ಬುದ್ಧಿಯಲಿ, ಗುಣನಿಯಾಮಕ ತತ್ತದಾಹ್ವಯ ನೆನಿಸಿ ಕಾರ್ಯವ ಮಾಳ್ಪ ದೇವನ ನೆನೆದ ಮಾತ್ರದಿ ದೋಷ ರಾಶಿಗಳೆಲ್ಲ ಕೆಡುತಿಹವು. ಇನಿತು ರೂಪಾತ್ಮನಿಗೆ, ಈ ರೀತಿಯಾಗಿ ಅನಂತಾನಂತ ರೂಪಗಳಲ್ಲಿ ಪರಮಾತ್ಮ ಇದ್ದಾನೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಕರ್ಮಗಳನ್ನು ಮಾಡಿಸುವ ಆ ಪರಮಾತ್ಮನಿಗೆ ದೋಷಗಳು ಎನಿತಿಪ್ಪವು, ದೋಷಗಳು ಹೇಗೆ ಬರಲಿಕ್ಕೆ ಸಾಧ್ಯ?
ಅಂದ್ರೆ ದೋಷಗಳು ಬರೋದಿಲ್ಲ. ವೈಷಮ್ಯಾದಿ, ಪಕ್ಷಪಾತ ಮುಂತಾದ, ಪಾರ್ಶಿಯಾಲಿಟಿ ಮುಂತಾದ ಯಾವ ದೋಷಗಳು ದೇವರಿಗೆ ಬರೋದಿಲ್ಲ ಹಾಗೆ ಅಂತ ಸರಿಯಾಗಿ ನಾವು ತಿಳ್ಕೋಬೇಕಾದ ವಿಚಾರ ಇದು. ದೇವರು ಎಂದಿಗೂ ಪಕ್ಷಪಾತ ಮಾಡೋದಿಲ್ಲ. ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಒಂದು, ದೇವತೆಗಳಿಗೆ ಹೀಗೆ, ಅಸುರರಿಗೆ ಹೀಗೆ, ಹಾಗೆ ಅಂತೆಲ್ಲ ದೇವರು ಮಾಡೋದಿಲ್ಲ. ಯಾರು ಹೇಗೆ ದೇವರನ್ನ ಉಪಾಸನೆ ಮಾಡ್ತಾರೋ, ಯಾರು ಹೇಗೆ ದೇವರನ್ನ ಉಪಾಸನೆ ಮಾಡ್ತಾರೋ, ನಾವು ದೇವರನ್ನ ಮರೆತರೆ ದೇವರು ನಮ್ಮನ್ನ ಮರೆತು ಬಿಡ್ತಾನೆ. ನಾವು ದೇವರನ್ನ ಸ್ಮರಿಸಿಕೊಂಡ್ರೆ ದೇವರು ನಮ್ಮನ್ನು ಸ್ಮರಿಸಿಕೊಂಡು ರಕ್ಷಣೆ ಮಾಡ್ತಾನೆ. ಕಪಿಮುಷ್ಟಿ ಇದ್ದಂಗೆ ಅಂತಾರೆ ಸ್ವಾಮಿಗಳು, ಪಲಿಮಾರ್ ಶ್ರೀಗಳು. ಕಪಿಮುಷ್ಟಿ ಇದ್ದಾಗೆ ನಾವು ಎಷ್ಟು ಬಿಡ್ತೀವೋ ದೇವರು ಅಷ್ಟು ಬಿಡ್ಲಿಕ್ಕೆ ತಯಾರಿದ್ದಾನೆ ಹಾಗೆ ಅಂತ. ಅದರಿಂದ ಬ್ರಾಹ್ಮಣ ಕುಲೋತ್ತಮರಾದವರು, ಉತ್ತಮನಾದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ನೀವು, ಅಂದ್ರೆ ನಮ್ಮನ್ನೆಲ್ಲ ಕುರಿತು ದಾಸರು ಹೇಳ್ತಾರೆ, ನಿಷ್ಕಪಟ ಬುದ್ಧಿಯಲ್ಲಿ ಯಾವ ಪಕ್ಷಪಾತ ಇಲ್ಲದೆ ನ್ಯಾಯದ ರೀತಿಯಿಂದ ಪೇಳಿರೈ. ನೀವೇ ಹೇಳಿ, ಉತ್ತಮರಾದ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ ನೀವೇ ನ್ಯಾಯವನ್ನು ಹೇಳಿ. ಏನು? ಗುಣ ನಿಯಾಮಕ, ಸತ್ವರಜಸ್ ತಮೋ ಗುಣಗಳಿಗೆ ಪ್ರೇರಕನಾದ ತತ್ತದಾಹ್ವಯ ನೆನೆಸಿ ಆ ಹೆಸರುನಿಂದ ಪ್ರಖ್ಯಾತನಾದ ಪರಮಾತ್ಮ ಕಾರ್ಯವ ಮಾಳ್ಪ, ಕರ್ಮಗಳನ್ನು ಮಾಡುತ್ತಾನೆ. ದೇವನ ನೆನೆದ ಮಾತ್ರದಿ ಸೃಷ್ಟಿಯಾದಿ ಎಲ್ಲವನ್ನೂ ಮಾಡುವ ಆ ಪರಮಾತ್ಮ ಶ್ರೀಹರಿಯನ್ನ ಸ್ಮರಿಸಿದ ಮಾತ್ರದಲ್ಲಿ ದೋಷರಾಶಿಗಳೆಲ್ಲ ಕೆಡುತಿಹವು, ದೋಷರಾಶಿಗಳು ನಾಶವಾಗುತ್ತದೆ. ಅದರಿಂದ ಅವರವರ ಯೋಗ್ಯತೆ, ಪ್ರಾಚೀನ ಕರ್ಮ, ಪ್ರಯತ್ನವನ್ನು ನೋಡಿ ದೇವರು ಫಲ ಕೊಡ್ತಾನೆ. ಅದರಿಂದ ಬ್ರಾಹ್ಮಣರು ನೀವೇ ಹೇಳಿ, ನ್ಯಾಯವೋ ಅನ್ಯಾಯವೋ ಹಾಗೆ ಅಂತ, ಅಂದ್ರೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇನ್ನು ಕುಸ್ಥನೆನಿಸುವ ಭೂಮಿಯೊಳು ಆಶಸ್ಥನೆನಿಸುವ ದಿಗ್ವಲಯದೊಳು ಸ್ವಸ್ಥನೆನಿಪಾಕಾಶದೊಳು ಒಬ್ಬೊಬ್ಬರೊಳಗಿದ್ದು ವ್ಯಸ್ಥನೆನಿಸುವ ಸರ್ವರೊಳಗೆ ಸಮಸ್ತನೆನಿಸುವ ಬಳಿಯಲಿದ್ದು ಉಪಸ್ಥನೆನಿಪ ವಿಶೋಧನ ವಿಶುದ್ಧಾತ್ಮಲೋಕದೊಳು. ಭೂಮಿಯೊಳು ಕುಸ್ಥನೆನಿಸುವ, ಕುಸ್ತ ಅಂತ ಭೂಮಿಯಲ್ಲಿದ್ದು ದೇವರು ಕುಸ್ತ ಅಂತ ಕರೆದುಕೊಳ್ಳಲ್ಪಡುವವನಾಗಿದ್ದಾನೆ. ದಿಗ್ವಲಯ ಅಂದ್ರೆ ದಿಗ್ಮಂಡಲ ಅಂತ ಏನಿದೆ ಅದರೊಳಗೆ ಪರಮಾತ್ಮನಿಗೆ ಆಶಸ್ಥ ಅಂತ ಹೆಸರು, ಆಶಸ್ಥ ಅಂತ ಹೆಸರು ಉಳ್ಳವನಾಗಿ ದೇವರು ಇದ್ದಾನೆ. ಇನ್ನು ಆಕಾಶದೊಳು ಖಸ್ತ ಅಂತ, ಖ ಅಂದ್ರೆ ಆಕಾಶ, ಖಸ್ತ ಹಾಗೆ ಅಂದ್ರೆ ಆಕಾಶದಲ್ಲಿ ಇರುವವನು ಅಂತ ಅರ್ಥದಲ್ಲಿ ಬರುತ್ತೆ. ಇನ್ನು ಈ ರೀತಿಯಾಗಿ ಯಾರು ಎಲ್ಲಿ ಇದ್ದಾರೋ ಆ ಹೆಸರಿನಿಂದ ದೇವರನ್ನ ಕರಿತೀವಿ ಅಷ್ಟೇ. ಒಬ್ಬೊಬ್ಬರೊಳಗಿದ್ದು ಎಲ್ಲಾ ಪ್ರಾಣಿಗಳಲ್ಲೂ ಬಿಂಬರೂಪನಾಗಿ ಬೇರೆ ಬೇರೆ ರೂಪದಿಂದ ಪರಮಾತ್ಮ ಇದ್ದು ವ್ಯಸ್ತ, ವ್ಯಸ್ತ ಅಂತ, ವ್ಯಸ್ತ ಅಂದ್ರೆ ಬೇರೆ ಬೇರೆಯಾಗಿ ಇರುವವನು ಅಂತ ಅರ್ಥ. ವ್ಯಸ್ತ ಅಂತ ಸಮಸ್ತರೊಳಗೆ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಸಮಸ್ತ ಎನ್ನುವ ರೂಪದಲ್ಲಿ ಇದ್ದು ಸಮಸ್ತ ಅಂತ ಅವನನ್ನ ಕರೀತಾರೆ. ಇನ್ನು ಬಳಿಯಲ್ಲಿದ್ದು, ಪಕ್ಕದಲ್ಲೇ ಇದ್ದು, ಸಮೀಪದಲ್ಲಿ, ನಮಗೆ ತುಂಬಾ ಪಕ್ಕದಲ್ಲಿ ಇರುವವನು ಅಂದ್ರೆ ದೇವರೇ. ಅದರಿಂದ ದೇವರಿಗೆ ಉಪಸ್ಥ, ಉಪಸ್ಥ ಅಂದ್ರೆ ಸಮೀಪದಲ್ಲಿ ಇರುವವನು ಅಂತ ಅರ್ಥ. ಬಳಿಯಲ್ಲಿದ್ದು ಉಪಸ್ಥ ನೆನಿಪ. ಈ ರೀತಿಯಾಗಿ ದೇವರೇ ಎಷ್ಟು ಚಂದ ಇದೆ ನೋಡಿ ಹೆಸರು. ಕುಸ್ಥ, ಆಶಸ್ಥ, ಖಸ್ಥ ಮತ್ತು ಸರ್ವಸ್ಥ, ಉಪಸ್ಥ, ವಿಶೋಧನ ವಿಶುದ್ಧಾತ್ಮ ಲೋಕದೊಳು. ವಿಶೋಧನ ಎಲ್ಲವನ್ನು ಶೋಧನೆ ಅಂದ್ರೆ ಶುದ್ಧಿ ಮಾಡಿಸತಕ್ಕವ, ಫಿಲ್ಟರ್ ಮಾಡತಕ್ಕವ ಅಂತ ಅರ್ಥ. ವಿಶುದ್ಧಾತ್ಮ ಭಾರಿ ಪವಿತ್ರನಾದ ಶುದ್ಧವಾದ ಪರಮಾತ್ಮನ ರೂಪ ಅಂತ ನಾವು ಚಿಂತನೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಕು ಅಂದ್ರೆ ಭೂಮಿ ಅಂತ ಅರ್ಥ. ಅದರಿಂದ ಕುಸ್ಥ ಅಂದ್ರೆ ಭೂಮಿಯಲ್ಲಿ ಇರತಕ್ಕವನು ಅಂತ ಅರ್ಥ. ಆಶಾ ಅಂತ ದಿಕ್ಕುಗಳಿಗೆ ಹೆಸರು. ಅದರಿಂದ ಆಶಸ್ಥ ಅಂದ್ರೆ ದಿಕ್ಕು, ದಿಗ್ಮಂಡಲದಲ್ಲಿ ಇರುವವ ಅಂತ ಈ ರೀತಿಯಾಗಿ ಅರ್ಥ. ಇನ್ನು ಜ್ಞಾನದನು ಎಂದೆನಿಪ ಶಾಸ್ತ್ರದಿ ಮಾನದನು ಎಂದೆನಿಪ ವಚನದಿ ದಾನಶೀಲ ಸುಬುದ್ಧಿಯೊಳಗೆ ವದಾನ್ಯನೆನಿಸುವನು ವೈನತೇಯವರೂತ ತತ್ತತ್ ಸ್ಥಾನದಲ್ಲಿ ತತ್ತತ್ ಸ್ವಭಾವ ಕಳಾನುಚಾರ ಚರಿತ್ರೆ ಮಾಡುತ್ತ ನಿತ್ಯ ನೆಲೆಸಿಪ್ಪ. ಶಾಸ್ತ್ರದಿ ಜ್ಞಾನದನು ಅಂತ, ಜ್ಞಾನವನ್ನು ಕೊಡುವುದರಿಂದ ದೇವರಿಗೆ ಜ್ಞಾನದ ಅಂತ ಹೆಸರು. ಇನ್ನು ವಸನದಿ ವಸ್ತ್ರಗಳಲ್ಲಿ ಇದ್ದಾನೆ. ಅದರಿಂದ ಮಾನದ, ನಮಗೆ ಮಾನ ಅಂದ್ರೆ ಗೌರವ, ಮರ್ಯಾದೆ. ಬಟ್ಟೆ ಮುಚ್ಚಿಕೊಂಡಿದ್ರೆ ನಮಗೆ ಗೌರವ ಇದೆ ನೋಡಿ. ಅದರಿಂದ ಮಾನದನು, ಮಾನವನ್ನು ಕೊಡುವವನು ಅಂತ ದೇವರಿಗೆ ಹೆಸರು. ದಾನಶೀಲ ಸುಬುದ್ಧಿಯೊಳಗೆ ವದಾನ್ಯ ನೆನೆಸುವನು.
ದಾನ ಮಾಡಬೇಕು ಅಂತ ಬುದ್ಧಿ ಇದೆ ನೋಡಿ, ಆ ಬುದ್ಧಿ ಉಳ್ಳವರಲ್ಲಿ ವದಾನ್ಯ ಅಂತ ಅಂದ್ರೆ ಶ್ರೇಷ್ಠವಾಗಿ ದಾನವನ್ನು ಮಾಡತಕ್ಕವ ಅಂತ ದೇವರು ಆ ರೂಪದಲ್ಲಿ ಇದ್ದಾನೆ. ಇನ್ನು ವೈನತೇಯವರೂತ, ಗರುಡನೇ ಧ್ವಜವಾಗಿ ಅಂದ್ರೆ ರಥದಲ್ಲಿ ಆ ಕ್ಷತ್ರಿಯರು ಇಟ್ಕೊಂಡಿರ್ತಾರೆ ನೋಡಿ ಧ್ವಜ ಹಾಗೆ ಅಂತ ಒಂದು ಫ್ಲಾಗ್, ಅಲ್ಲಿ ದೇವರ ರಥದಲ್ಲಿ ಗರುಡನ ಚಿಹ್ನೆ ಇರ್ತದೆ, ಅದರಿಂದ ದೇವರಿಗೆ ಗರುಡ ಧ್ವಜ ಅಂತ ಹೆಸರು. ಆ ರೀತಿಯಾಗಿ ಗರುಡಧ್ವಜನಾದ ಪರಮಾತ್ಮ ಶ್ರೀಹರಿ ತತ್ತತ್ ಸ್ಥಾನದಲ್ಲಿ ತತ್ತತ್ ಸ್ವಭಾವಗಳ ಅನುಚಾರ ಆ ಸ್ಥಾನದಲ್ಲಿ ಇದ್ದು ಆ ಪದಾರ್ಥದ ಜೀವ ಇರ್ಬೋದು ಜಡ ಇರ್ಬೋದು ಅದರ ಸ್ವಭಾವಕ್ಕೆ ತಕ್ಕಂತೆ ಚರಿತ್ರೆಗಳೇ ಮಾಡುತ್ತಾ ನೆಲೆಸಿಪ್ಪ, ಕರ್ಮಗಳನ್ನು ಮಾಡ್ತಾ ಅಲ್ಲಿ ನೆಲೆಸಿದ್ದಾನೆ. ಉದಾಹರಣೆಗೆ ಅಗ್ನಿಯ ಸ್ವಭಾವ ಸುಡೋದು, ಅಗ್ನಿ ಒಳಗೆ ಯಾಕೆ ದೇವರ ಆ ರೂಪದಲ್ಲಿ ಇದ್ದಾನೆ, ಅದರಿಂದ ಅಗ್ನಿ ಸುಡುತ್ತದೆ. ದೇವರಿಗೆ ಆ ಸ್ವಭಾವವನ್ನ ದೇವರೇ ಕೊಟ್ಟಿರೋದು, ಮತ್ತೆ ದೇವರ ಆ ಸ್ವಭಾವವನ್ನ ಮಾರಿಸೋದೂ ಇಲ್ಲ. ಮತ್ತೆ ಈಗ ಪ್ರಹ್ಲಾದನಿಗೆ ಮಾಡಿದಲ್ಲ, ಅಗ್ನಿ ಸುಟ್ಟಿಲ್ಲ ಹಾಗೆ ಅಂತ ಹೇಳಿದ್ರೆ ಪರಮಾತ್ಮ ಏನ್ ಮಾಡಿದ, ಅವನಿಗೆ ಒಂದು ರೀತಿಯಾಗಿ ಕವಚ ತರ ಕೊಟ್ಟ. ಈಗ ನೋಡಿ, ಈಗ ಹಾಕ್ತಾರೆ ನೋಡಿ ಫೈರ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಏನೇನೋ ಬರ್ತಾ ಇದೆ ನೋಡಿ, ಅದು ದೇವರು ಮೊದಲು ತಾನೇ ಮಾಡಿ ತೋರಿಸಿದ್ದಾನೆ ಹಾಗೆ ಅಂತ. ಅದರಿಂದ ಸ್ವಭಾವಗಳನ್ನ ದೇವರು ಬದಲಾಯಿಸೋದಿಲ್ಲ ಹಾಗೆ ಅಂತ ಆ ಒಂದು ವಿಚಾರವು ನಾವು ತಿಳ್ಕೋಬೇಕು. ಇನ್ನು ಗ್ರಾಮಪನೊಳಗ್ರಣಿ ಎನಿಸುವನು ಗ್ರಾಮಿಣಿ ಎನಿಸುವನು ಜನರೊಳು ಗ್ರಾಮಗಳೊಳಗೆ ಶ್ರೀಮಾನ್ಯನೆನಿಸುವನು. ಶ್ರೀ ಮನೋರಮ ತಾನೆ ಯೋಗ ಕ್ಷೇಮ ನಾಮಕನಾಗಿ ಸಲಹುವ ಈ ಮಹಿಮೆ ಮಿಗ್ಗಾದ ದೇವರಿಗುಂಟೆ ಲೋಕದೊಳು. ಗ್ರಾಮಪ ಅಂದ್ರೆ ಗ್ರಾಮವನ್ನ, ಪ ಅಂದ್ರೆ ಪಾಲನೆ ರಕ್ಷಣೆ ಮಾಡುವವ ಅಂತ ಅರ್ಥ. ಗ್ರಾಮದ ಅಧಿಪತಿ, ಆ ಗ್ರಾಮ ಅಧಿಪತಿಯೋಳು ಅಗ್ರಣೀರ್ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ ಅಂತ ಹೇಳ್ತಾರೆ ನೋಡಿ. ಅಗ್ರಣಿ ಅಂದ್ರೆ ಅಧಿಪತಿ ಅಂತ ಅರ್ಥ. ಜನರುಳು ಅಂದ್ರೆ ಊರಲ್ಲಿ ಇರತಕ್ಕ ಜನರಲ್ಲಿ, ಗ್ರಾಮಣಿ ಅಂದ್ರೆ ಗ್ರಾಮದಲ್ಲಿ ವಾಸ ಮಾಡಿದ್ದಾರೆ, ಅದರಿಂದ ಅವರಿಗೆಲ್ಲ ಗ್ರಾಮಣಿ ಅಂತ ಹೆಸರು. ಅಗ್ರಣೀರ್ ಗ್ರಾಮಣಿ ಶ್ರೀಮಾನ್, ಚಂದ ಇದೆ ಸಹಸ್ರನಾಮದ ಹೆಸರು ಇವೆಲ್ಲ. ಗ್ರಾಮ ಉಪಗ್ರಾಮಗಳೊಳಗೆ ಅಂದ್ರೆ ಗ್ರಾಮ ಇನ್ನು ಸಣ್ಣ ಸಣ್ಣ ಊರು ಅಂತ ಏನಿದೆ ಅದರಲ್ಲಿ ಶ್ರೀಮಾನ್ ಅಂತ ಶ್ರೀಮಾನ್ ಎನಿಸುವನು. ಅಗ್ರಣಿ ಗ್ರಾಮಣಿ ಶ್ರೀಮಾನ್ ಅಂತ ಶ್ರೀ ಮನೋರಮ ಲಕ್ಷ್ಮಿಗೆ ಸಂತೋಷವನ್ನು ಕೊಡತಕ್ಕ ಪರಮಾತ್ಮ ಯೋಗಕ್ಷೇಮ, ಯೋಗ ಮತ್ತು ಕ್ಷೇಮ ಎನ್ನುವ ಹೆಸರಿನಿಂದ ಸಲಹುವ. ಯೋಗ ಅಂದ್ರೆ ನಮ್ಮಲ್ಲಿ ಯಾವುದು ಇಲ್ಲವೋ ಅದನ್ನ ತಂದು ಕೊಡ್ತಾನೆ, ಅದರಿಂದ ದೇವರಿಗೆ ಯೋಗ ಅಂತ ಹೆಸರು. ಕ್ಷೇಮ ಇನ್ನು ನಮ್ಮಲ್ಲಿ ಯಾವುದು ಇದೆ ಅದನ್ನ ರಕ್ಷಣೆ ಮಾಡ್ತಾನೆ. ಉದಾಹರಣೆಗೆ ಶರೀರ ಇಲ್ಲದವರಿಗೆ ಶರೀರವನ್ನು ಕೊಟ್ಟು ಶರೀರದ ಯೋಗ ಆಗುವಂತೆ ಮಾಡ್ತಾನೆ, ಶರೀರ ಸಂಬಂಧ ಆಗುವಂತೆ ಮಾಡ್ತಾನೆ ಯೋಗನಾಮಕ ಪರಮಾತ್ಮ. ಇನ್ನು ಶರೀರ ಕೊಟ್ಟ ಮೇಲೆ ಆಯುಷ್ಯ ಇರುವ ತನಕ ಆ ಶರೀರವನ್ನ ರಕ್ಷಣೆ ಮಾಡ್ತಾನೆ, ಅದನ್ನ ಕ್ಷೇಮ ಅಂತ ಕರೀತಾರೆ, ಯೋಗ ಕ್ಷೇಮ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ ಯೋಗಕ್ಷೇಮ ಎನ್ನುವ ರೂಪದಲ್ಲಿ ಇದ್ದು ನಮಗೆ ಯೋಗಕ್ಷೇಮವನ್ನ ಕೊಡ್ತಾನೆ. ಇಂಥ ಮಹಿಮೆ ಲೋಕದೊಳು, ಈ ಲೋಕದಲ್ಲಿ ಮಿಕ್ಕಾದ ದೇವರಿಗುಂಟೆ, ಬೇರೆ ಯಾವ ದೇವತೆಗಳಿಗಿದೆ ಹೇಳಿ ಈ ತರ ಒಂದು ಹೆಸರಾಗಲಿ, ಈ ತರ ಒಂದು ಮಹಿಮೆ ಆಗಲಿ ಯಾರ ಹತ್ರ ಇದೆ ಅಂತ ಕೇಳಿದ್ದೀರಾ? ಎಲ್ಲೂ ಇಲ್ಲ ನೋಡಿ. ಅದಿರೋದು ಪರಮಾತ್ಮ ಒಬ್ಬನಿಗೆ, ಅದರಿಂದಲೇ ಅವನನ್ನ ಸರ್ವೋತ್ತಮ ಅಂತ ನಾವು ಕರಿತೀವಿ ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಇನ್ನು ವಿಜಯ ಸಾರಥಿ ಎಂದು ಗರುಡ ಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು ವಿಜಯದನು ತಾನಾಗಿ ಸಲಹುವ ಭುಜಗಭೂಷಣ ಪೂಜ್ಯ ಚರಣಾಂಬುಜ ವಿಭೂದಿತ ಭುವನ ಮೋಹನ ರೂಪ ನಿರ್ಲೇಪ. ವಿಜಯ ಸಾರಥಿ, ವಿಜಯ ಅಂದ್ರೆ ಅರ್ಜುನನಿಗೆ ವಿಜಯ ಅಂತ ಅನೇಕ ಹೆಸರಿದೆ ಅರ್ಜುನನಿಗೆ, ಅದರಲ್ಲಿ ಒಂದು ವಿಜಯ ಹಾಗೆ ಅಂತ. ಆ ವಿಜಯನ ಸಾರಥಿ, ರಥವನ್ನು ಓಡಿಸುವ ಸಾರಥಿ. ರಥ ಅಂದ್ರೆ ಇದು ಮನಸ್ಸು ಶರೀರ ಎಲ್ಲವನ್ನೂ ಓಡಿಸುವವ. ಅರ್ಜುನನಿಗೆ ಇನ್ ಆಲ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ ನೋಡಿ, ಆ ರೀತಿಯಾಗಿ ಪಾರ್ಥ ಸಾರಥಿಯಾಗಿ ಇದ್ದು ಪರಮಾತ್ಮ ಸರ್ವ ಕವಚನಾಗಿದ್ದ. ಗರುಡಧ್ವಜನ ಮೂರ್ತಿಯ ಆ ಗರುಡಧ್ವಜ, ತನ್ನ ಧ್ವಜದಲ್ಲಿ ಗರುಡ ಉಳ್ಳವನಾದ ಆ ಪರಮಾತ್ಮನ ಮೂರ್ತಿಯನ್ನು ಭಕ್ತಿಪೂರ್ವಕ ಭಜಿಸುತ್ತಿಪ್ಪ, ಯಾರು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ ಅಂತ ಮಹಾತ್ಮರಿಗೆ, ಅಂತ ಭಕ್ತರಿಗೆ ಭುಜಗಭೂಷಣ ಪೂಜ್ಯ ಚರಣಾಂಬುಜ,
ಆ, ಭುಜಗಭೂಷಣ, ಭುಜಗದಲ್ಲಿ ತಮ್ಮ ಭುಜಗಳಲ್ಲಿ ಆ ಭುಜಗ ಅಂದ್ರೆ ಸರ್ಪ ಅಂತ ಅರ್ಥ. ಯಾಕೆ? ಅದು ಭುಜೇನ ಗಚ್ಚತಿ, ಅದು ಭುಜದಿಂದ ಹೋಗ್ತದೆ, ಅದು ಕಾಲಿಲ್ಲ ನೋಡಿ, ಸರ್ಪಕ್ಕೆ ಕಾಲಿಲ್ಲ, ಅದರಿಂದ ಅದಕ್ಕೆ ಭುಜಗ ಅಂತ ಹೆಸರು. ಭುಜಗ ಅಂದ್ರೆ ಸರ್ಪ. ಆ ಸರ್ಪವನ್ನ ಮೈಯಲ್ಲಿ ಸುತ್ತಕೊಂಡಿದ್ದಾರೆ ರುದ್ರದೇವರು. ಅವರ ಮಗ ಗಣಪನು ಸುತ್ತಕೊಂಡಿದ್ದಾರೆ. ವಿಶೇಷವಾಗಿ ಇಲ್ಲಿ ರುದ್ರರನ್ನ ಹೇಳ್ತಾ ಇದ್ದಾರೆ. ಭುಜಗಭೂಷಣ ಪೂಜ್ಯ ಚರಣಾಂಬುಜ ಅಂತ ರುದ್ರದೇವರಿಂದ ಪೂಜಿಸಲ್ಪಡುವ ಸ್ವರೂಪ ಉಳ್ಳವನಾದ ಆ ಪರಮಾತ್ಮ ವಿಭೂತಿದ, ಭಕ್ತರು ಮಾಡುವ ಅಪರಾಧವನ್ನ ಭಕ್ತರಿಗೆ ಭೂತಿ ಅಂದ್ರೆ ಸಂಪತ್ತು, ಐಶ್ವರ್ಯ ಅಂತ ಅರ್ಥ. ವಿಶೇಷವಾದ ಹೇರಳವಾದ ಸಂಪತ್ತನ್ನ ಭಕ್ತರಿಗೆ ಕೊಡತಕ್ಕವನಾದ ಆ ಭುವನ ಮೋಹನ ರೂಪ, ಲೋಕವನ್ನೇ ಮಾಯೆಯಲ್ಲಿ ಕಟ್ಟಿಹಾಕುವ ಆ ಪರಮಾತ್ಮ, ಅಂಥ ರೂಪಗಳನ್ನ ಉಳ್ಳವನಾದ ಪರಮಾತ್ಮ ನಿರ್ಲೇಪ, ಅವನು ನಿರ್ಲಿಪ್ತನಾದ ಆ ಶ್ರೀಹರಿ ಸರ್ವತ್ರದಲ್ಲಿ ಒಲಿದು ಎಲ್ಲ ಕಾಲದಲ್ಲೂ ದೇಶದಲ್ಲೂ ತನ್ನ ಭಕ್ತರಿಗೆ ದರ್ಶನವನ್ನ ಕೊಟ್ಟು ವಿಜಯಧನು ತಾನಾಗಿ, ವಿಶೇಷವಾಗಿ ವಿಜಯವನ್ನು ಕೊಡುವವನಾಗಿ ತಾನಿದ್ದು ಸಲಹುವ, ರಕ್ಷಣೆ ಮಾಡ್ತಾನೆ, ಹಾಗೆ ಅಂತ ಅರ್ಥ. ಅನಭಿಮತ ಕರ್ಮ ದೊಳಗೆ ಅನಿಮೇಷಾದಿ ಸಮಸ್ತ ಚೇತನ ಗಣವಿಹುದು ತತ್ಫಲಗಳುಣ್ಣದೆ ಸೃಷ್ಟಿಸುವ ಮುನ್ನ ವನಿತೆಯಿಂದೊಡಗೂಡಿ ಕರುಣಾವನದಿ ನಿರ್ಮಿಸಿ ತಮ್ಮಯ ಅನುಚಿತೋಚಿತ ಕರ್ಮ ಫಲಗಳ ಉಣುತ ಚರಿಸುವರು. ಸೃಷ್ಟಿಸುವ ಮುನ್ನ ಈ ಜೀವರನ್ನೆಲ್ಲ ಸೃಷ್ಟಿಗೆ ತರಲಿಕ್ಕೆ ಮೊದಲು ಪರಮಾತ್ಮ ಆನಭಿಮತ ಕರ್ಮ ಪ್ರವಹದೊಳು, ಅವರವರಿಗೆ ತಮ್ಮ ತಮ್ಮ ಕರ್ಮಗಳನ್ನ ಎಂಥ ಕರ್ಮಗಳು ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಆ ಅನಭಿಮತ ಕರ್ಮ ಪ್ರವಾಹದೊಳಗೆ ತತ್ಫಲಗಳ ಉಣದೆ, ಆ ಕರ್ಮ ಫಲಗಳನ್ನ ಅನುಭವಿಸ್ಲಿಕ್ಕಾಗದೇನೆ ಇರ್ತಾರೆ. ಅಂದ್ರೆ ಮನಸ್ಸಿನಿಂದ ಅಥವಾ ತಮ್ಮ ಇಂದ್ರಿಯಗಳಿಂದ ಅನೇಕ ಕರ್ಮಗಳನ್ನ ಸೃಷ್ಟಿಗೆ ಬರ್ಲಿಕ್ಕೆ ಮುಂಚೆ ಮಾಡಿರ್ತಾರೆ. ಸ್ವರೂಪ ದೇಹದಿಂದ ಇರಬಹುದು, ಅಥವಾ ಮನಸ್ಸಿನಿಂದ ಇರಬಹುದು, ಅಥವಾ ಲಿಂಗ ದೇಹದಿಂದ ಇರಬಹುದು, ಮಾಡಿರ್ತಾರೆ. ಆದರೆ ತಾವು ಮಾಡಿದ ಕರ್ಮದ ಫಲ ಏನು ಅಂತ ಪರಮಾತ್ಮನ ಉದರದಲ್ಲಿ ಇದ್ದಾಗ ಅವರಿಗೆ ಗೊತ್ತಾಗೋದಿಲ್ಲ. ತತ್ಫಲಗಳು ಉಣದೆ, ಆ ಒಳ್ಳೇದು ಇರ್ಬೋದು, ಕೆಟ್ಟದಿರ್ಬೋದು. ಒಳ್ಳೇದು ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಒಳ್ಳೇದು ಮಾಡಿದ್ರೆ ಅದಕ್ಕೆ ಫಲ ಕೊಡ್ಬೇಕಲ್ಲ. ಆ ಫಲಗಳನ್ನ, ಆ ಕರ್ಮ ಫಲಗಳನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಆ ಜೀವರಿಗೆ ಪರಮಾತ್ಮನ ಉದರದಲ್ಲಿ ಇದ್ದಾಗ. ಅನಿಮಿಷಾದಿ ಸಮಸ್ತ ಚೇತನ ಗಣಬಿಹುದು, ಇದು ಯಾರೋ ಮನುಷ್ಯರು ಹಾಗೆಂತ ತಿಳಿಬಾರದು. ದೇವತೆಗಳಿಂದ ಶುರು ಮಾಡಿ ಮನುಷ್ಯರು, ಅಸುರರು, ಎಲ್ಲರಿಗೂ ಅಷ್ಟೇ ಅವರವರ ಫಲಗಳನ್ನ ಪಡೆಯಕ್ಕಾಗೋದಿಲ್ಲ ಪರಮಾತ್ಮನ ಉದರದಲ್ಲಿ ಇದ್ದಾಗ. ಅದರಿಂದ ಪರಮಾತ್ಮ ವನಿತೆಯಿಂದೊಡಗೂಡಿ, ಲಕ್ಷ್ಮೀದೇವಿಯಿಂದ ಕೂಡಿ ಕರುಣಾ ಸಮುದ್ರನಾದ ಪರಮಾತ್ಮ ನಿರ್ಮಿಸೇ, ಸೃಷ್ಟಿಗೆ ತಂದು ತಮ್ಮಯ ಅನುಚಿತೋಚಿತ ಕರ್ಮಗಳ, ಅವರವರು ಮಾಡಿದ ಒಳ್ಳೆ ಕೆಲಸ ಇರಬಹುದು, ಕೆಟ್ಟ ಕೆಲಸ ಇರಬಹುದು, ಅದಕ್ಕೆ ತಕ್ಕಂತೆ ಉಣುತ ಫಲಗಳನ್ನು ಉಂಡು ಚರಿಸುವರು. ಹುಟ್ಟು ಸಾವು ಎನ್ನುವ ಚಕ್ರದಲ್ಲಿ ಅವರು ಸಿಕ್ಕಿ ಕೊನೆಗೆ ಅವರಿವರಿಗೆ ಯೋಗ್ಯವಾದ ಗತಿಯನ್ನ ಅವರು ಪಡೆಯುತ್ತಾರೆ. ಹಾಗೆ ನೋಡಿ, ನಿನ್ನ ಪ್ರಶ್ನೆ ಮಾಡಿದ್ರಿ ನೀವು, ದೇವರು ಸೃಷ್ಟಿಗೆ ತರದೇ ಇದ್ರೆ ಏನಾಗ್ತಾ ಇತ್ತು ನೋಡಿ, ಗುರುಗಳೇ ಉತ್ತರ ಕೊಡ್ತಾ ಇದ್ದಾರೆ. ಅವರವರು ಮಾನಸಿಕವಾಗಿ ಕರ್ಮಗಳನ್ನು ಮಾಡಿರ್ತಾರೆ. ಕರ್ಮ ಮಾಡಿದ ಮೇಲೆ ಅದಕ್ಕೆ ಫಲ ಕೊಡ್ಬೇಕಲ್ವಾ, ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ಅದರಿಂದ ದೇವರು ಅವರಿಗೆ ಆ ಕರ್ಮದ ಫಲವಾಗಿ ಅವರನ್ನು ಕೊಡಬೇಕು ಅಂತ ಲಕ್ಷ್ಮಿಯಿಂದ ಕೂಡಿ ಈ ಜಗತ್ತನ್ನು ಸೃಷ್ಟಿ ಮಾಡಿ ಅವರಿಗೆ ತಕ್ಕ ಕರ್ಮದ ಫಲಗಳನ್ನ ದೇವರು ಕೊಡ್ತಾ ಇದ್ದಾನೆ. ಎಕ್ಸಾಮ್ ಬರೆದ ಮೇಲೆ ಮಾರ್ಕ್ಸ್ ಕೊಡ್ಲೇಬೇಕು ನೋಡಿ, ಅದು ಮಾಸ್ಟರ್ ಕರ್ತವ್ಯ. ಅದು ಆ ರೀತಿಯಾಗಿ ಕರ್ಮಗಳು ಮಾಡಿದ ಮೇಲೆ ಅದು ಮಾನಸಿಕ ಇರಬಹುದು, ದೈಹಿಕ ಇರಬಹುದು, ಮಾನಸಿಕ ಕರ್ಮಗಳಿಗೂ ಕೂಡ ಫಲ ಇದ್ದೇ ಇದೆ ದೇವರ ಸರ್ಕಾರದಲ್ಲಿ. ಹಾಗೆ ಅಂತ ಝಲ್ಲಡಿಯ ನೆಳಲಂತೆ ತೋರ್ಪುದು ಎಲ್ಲ ಕಾಲದಿ ಭವದ ಸೌಖ್ಯವು ಎಲ್ಲಿ ಪೊಕ್ಕರು ಬಿಡದೆ ಬೆಂಬ ತಿಹುದು ಜೀವರಿಗೆ. ಒಲ್ಲೆನೆಂದರೆ ಬಿಡದು ಹರಿ ನಿರ್ಮಾಲ್ಯ ನೈವೇದ್ಯವನು ಭುಂಜಿಸು ಬಲ್ಲವರ ಕೂಡಾಳು ಭವದು
ದುಃಖಗಳ ನೀಡಾಡು. ಎಷ್ಟು ಚಂದ ಇದೆ ನೋಡಿ ಈ ಉಪದೇಶ. ನಮಗೆ ಈ ಲೋಕದಲ್ಲಿ ತಂದ ಸರಿ, ಈ ಲೋಕದಲ್ಲಿ ಸುಖ ಇದಲ್ಲ, ನಾವ್ ಯಾಕೆ ಈ ಸುಖವನ್ನ ಬಿಡಬೇಕು? ಇದೇ ಚೆನ್ನಾಗಿದೆ, ಇದೇ ಸ್ವಲ್ಪ ದುಃಖವೂ ಇದೆ, ಇಲ್ಲ ಅಂತ ಇಲ್ಲ. ಅದರ ಮೋಕ್ಷ ಸಾಧನೆ ಅದ್ರಲ್ಲಿ ಯಾಕೆ ಮಾಡಬೇಕು? ಇಲ್ಲೇ ಸುಖವಾಗಿ ಇದ್ಕೊಂಡು ಸ್ವಲ್ಪ ದುಃಖ ಇದೆ ಅಡ್ಜಸ್ಟ್ ಮಾಡ್ಕೊಂಡು ಇರಾನ. ಇದೇನೋ ಬಿಟ್ಟು ಬಿಟ್ರೆ ಇನ್ನು ನರಕ ಅಂತೆಲ್ಲ ಹೋಗ್ಬಿಟ್ರೆ ನಮಗೆ ಇರೋದು ಹೋಗ್ಬಿಡುತ್ತಲ್ಲ, ಹಾಗೆ ಅಂತ ಒಂದು ಥಾಟ್ ಬರ್ಬೋದು. ಅದಕ್ಕೆ ಗುರುಗಳು ಉತ್ತರಿಸ್ತಾ ಇದ್ದಾರೆ, ನೋಡಪ್ಪ, ಇಲ್ಲಿ ಭೂಮಿಯಲ್ಲಿ ನಾವು ಪಡೆಯುವ ಸುಖ, ಭೂಮಿಯಲ್ಲಿ ಇರತಕ್ಕ ಸುಖ ಅದು ಹೇಗಿರುತ್ತದೆ ಹಾಗೆ ಅಂದ್ರೆ ಜಲ್ಲಡಿಯ ನೆರಳಂತೆ. ದೊಡ್ಡ ಜಲ್ಲಡಿ, ಅದರ ಕೆಳಗೆ ನೆರಳು, ಸೂರ್ಯನ ಬೆಳಕು ಬಿದ್ದು ಅದರ ನೆರಳು ಬೀಳ್ತದೆ. ಆ ನೆರಳಲ್ಲಿ ಒಂದು ಹುಳ ಬಂದು ಇತ್ತು ಅಂತ ಇಟ್ಟುಕೊಳ್ಳಿ, ಅದು ಸುಖವಾದಕ್ಕೆ ಬಿಸಿಲಲ್ಲಿ ಬೆಂದ ಆ ಒಂದು ಹುಳಕ್ಕೆ ಅದು ಸುಖ ಅಂತ ಅನಿಸ್ತದ? ಎಷ್ಟೊತ್ತು ಇರ್ಲಿಕ್ಕೆ ಆಗ್ತದೆ? ಆ ಜರಡಿಯೇ ಒಂದಲ್ಲ ಒಂದಿನ ಹೋಗ್ತಕ್ಕದ್ದು. ಅದರಿಂದ ಆ ಜಲ್ಲಡಿಯ ನೆರಳಿಂದ ಬಂದ ಸುಖ ಎಷ್ಟು ಕಾಲ ಇರ್ಲಿಕ್ಕೆ ಸಾಧ್ಯ ಹಾಗೆ ಅಂತ. ಅದೇ ಸಂಸಾರದ ಸುಖ ಅಂದ್ರೆ ಈ ರೀತಿಯಾಗಿ. ಅದರಿಂದ ಎಲ್ಲ ಕಾಲದಿ ಭವದ ಸೌಖ್ಯವ ಎಲ್ಲಿ ಪೊಕ್ಕರು ಬಿಡದೆ. ಈ ಸೃಷ್ಟಿ ಸ್ಥಿತಿ ಇದು ಎಲ್ಲ ಕಾಲದಲ್ಲೂ ನಡೀತಾ ಇದೆ. ಈ ಸಂಸಾರದ ಸುಖ ನಾವೇನು ಸುಖ ಅಂತ ಭ್ರಮಿಸ್ತೀವಿ, ಅದು ಎಲ್ಲಿ ಹೋದ್ರೂ ಇದ್ದೇ ಇರ್ತದೆ. ಬೆಂಬತ್ತಿಹುದು ಜೀವರಿಗೆ, ಜೀವರನ್ನ ಬೆನ್ನಟ್ಟಿಸಿಕೊಂಡು ಬರ್ತಾನೇ ಇರುತ್ತದೆ. ಒಲ್ಲೆನೆಂದರೂ ಬಿಡದೆ, ನಾವು ಬೇಡ ಅಂತ ಹೇಳಿದ್ರು ಕೂಡ ಅದು ಬಂದೇ ಬರ್ತದೆ. ನೋಡಿ, ಶ್ರೀಪಾದರಾಜರು ಇದ್ರು, ಏನು ಅವ್ರನ್ನ ಎಲ್ಲಾರು ಆಕ್ಷೇಪ ಮಾಡಿದ್ರು, ಏನ್ರಿ ಈ ದಿವಸ 64 ಬಗೆಯ ತರಕಾರಿಗಳನ್ನ ಮಾಡಿ ನೀವು ಸ್ವೀಕಾರ ಮಾಡ್ತಾ ಇದ್ದೀರಿ ಸನ್ಯಾಸಿಗಳು ಅಂತ ಹೇಳಿ ಹಾಗೆ ಅಂತ. ಆಯ್ತು ಅಂತ ಕಾಡಿಗೆ ಹೋದ್ರು. ಕಾಡಿಗೆ ಹೋದಾಗ ಯಾರೋ ಒಬ್ಬ ರಾಜ ಬಂದು, ತಗೊಳ್ಳಿ ಸ್ವಾಮಿಗಳೇ, ಅವ್ರೇನು ಪ್ಲಾನ್ ಮಾಡಿ ಓದದ್ದಲ್ಲ, ಅವ್ರೇನೋ ಅನುಗ್ರಹ ಮಾಡಿ ಅಲ್ಲೇ ತಂದು ಕೊಟ್ರು. ಅದರಿಂದ ಕಾಡಿನಲ್ಲಿ, ಇದನ್ನೇ ಸುಖ ಪ್ರಾರಬ್ಧ ಅಂತ ಕರೀತಾರೆ, ಕಾಡಿನಲ್ಲಿ ಇದ್ರೂ ಕೂಡ ಅವರಿಗೆ 64 ಬಗೆಯ ತರಕಾರಿಯಿಂದ ಅವತ್ತು ದೇವರಿಗೆ ನೈವೇದ್ಯ ಮಾಡಿ ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ರು ಹಾಗೆ ಅಂತ. ಈ ರೀತಿಯಾಗಿ ಕರ್ಮ ನಾವು ಬೇಡ ಬೇಡ ಅಂತ ಹೋದ್ರೂ ಕೂಡ ನಮ್ಮನ್ನ ಬೆನ್ನಟ್ಟುಕೊಂಡೇ ಬರುತ್ತದೆ. ದೇವರು ಅದನ್ನ ಕೊಡ್ತಾನೆ. ಅದು ಹರಿನಿರ್ಮಾಲ್ಯ ನೈವೇದ್ಯವನ್ನ ಭುಂಜಿಸು. ಅದರಿಂದ ಏನ್ ಮಾಡ್ಬೇಕು? ಕರ್ಮಗಳು ಬೆನ್ನಟ್ಟುಕೊಂಡು ಬರ್ತಾ ಇದೆ, ನಾವು ಮಾಡಿದ್ದೆ ಬೆನ್ನಟ್ಟುಕೊಂಡು ಬರ್ತಾ ಇದೆ, ಆದ್ರೆ ನಮಗೆ ಗೊತ್ತಿಲ್ಲ ನಾವು ಮಾಡಿದ್ದು ಅಂತ. ದೇವ್ರ ಮೇಲೆ ಹಾಕ್ಬಿಡ್ತೀವಿ, ನಾನು ಇನ್ನೆಲ್ಲ ನಂಬಿದೆ, ನೋಡ್ರಿ ಎಷ್ಟು ಕಷ್ಟ ಕೊಟ್ಬಿಟ್ಟಿಯಾ ನನಗೆ ಹಾಗೆ. ಮಾಡಿದ್ದು ನಾವು, ಆಗ ದೇವ್ರ ಮಾತು ಮೀರಿದ್ದೀವಿ, ಆ ನೆನಪು ಇರೋದಿಲ್ಲ ನೋಡಿ. ಆ ಕಣ್ಣೀರ್ ಹಾಕುವಾಗ ಆಗ ದೇವರನ್ನೇ ಒಂದ್ಸಲ ಆಕ್ಷೇಪ ಮಾಡುವ ಪ್ರಸಂಗಗಳು ಬರುತ್ತದೆ. ಮಾಡಬಾರ್ದು ಯದ್ಯಪಿ, ಯಾಕೆ ಅದನ್ನೇ ಹೇಳಿದ್ದು, ದೇವರು ಪಕ್ಷಪಾತ ಮಾಡೋದಿಲ್ಲ, ನಾವು ಮಾಡಿದ್ದನೇ ನಮಗ್ ಕೊಡ್ತಾನೆ. ಅದರಿಂದ ದೇವರನ್ನ ಬೈದು ಏನು ಉಪಯೋಗ ಇದೆ? ನಾವು ಸರಿಯಾಗಿ ತಿದ್ದುಕೊಂಡು ಬದುಕಬೇಕು ಎಂಬ ಒಂದು ಪಾಠ ಇಲ್ಲಿದೆ. ಅದರಿಂದ ಪರಮಾತ್ಮನ ನಿರ್ಮಾಲ್ಯ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ನೈವೇದ್ಯ, ಅದನ್ನ ನೀನು ಸ್ವೀಕಾರ ಮಾಡ್ತಾ ನೀನು ಹೂವು, ತುಳಸಿ, ತೀರ್ಥ, ನೈವೇದ್ಯ ಇದನ್ನ ಸ್ವೀಕಾರ ಮಾಡಿ ಬಲ್ಲವರ ಕೂಡಾಡು, ಜ್ಞಾನಿಗಳ ಜೊತೆಗೆ ಇರು, ಸಜ್ಜನರ ಸಂಘವನ್ನ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಕೋ ಹಾಗೆ ಅಂತ. ಆಗ ಭವ ದುಃಖಗಳ ನೀಡಾಡು, ಸಂಸಾರ ದುಃಖವನ್ನ ನೀನು ದಾಟ್ತೀಯಾ ಹಾಗೆ ಅಂತ ಒಂದು ಕಿವಿ ಮಾತು ಗುರುಗಳು ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಕುಟ್ಟಿ ಕೊಯ್ಯು ದನಟ್ಟು ಇಟ್ಟು ತ ಸುಟ್ಟು ಕೊಟ್ಟು ತ ಮುಟ್ಟಲಗ ಹಿದ್ದಿಟ್ಟು ಮಾಳ್ಪುದು ಬಿಟ್ಟಲುಂಡು ಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸುಕ ತಟ್ಟ ನುಣುತಿಹ ಕೆಟ್ಟ ಮನುಜರ ಕಟ್ಟಿ ಒಯ್ದೆಮ ಪಟ್ಟಣದೊಳ ದಟ್ಟಲಿಡುತಿಹರು. ಕೊಯ್ದು ದನ ಕುಟ್ಟಿ ಅಟ್ಟು ಇಟ್ಟದ ಅಂದ್ರೆ ಕೊಯ್ದದ್ದು ಯಾವುದು? ಭತ್ತ ಮುಂತಾದು ಅದು ಬೆಳೀತದೆ, ಅದನ್ನ ಕಟ್ ಮಾಡಿ ಅದನ್ನ ಕುಟ್ಟೋದು. ಮೇಲೆ ಭತ್ತನ ತೆಗಿಬೇಕು, ಅದು ತೆಗೆಯೋದಕ್ಕಾಗಿ ಅಕ್ಕಿ ಒಳಗೆ ಇರುತ್ತದೆ, ಅದಕ್ಕಾಗಿ ಅದನ್ನು ಕುಟ್ಟಬೇಕು. ಅದನ್ನು ಕುಟ್ಟಿ ಅಟ್ಟು ಅದನ್ನು ಬೇಯಿಸಿ, ಇಟ್ಟದ ನೈವೇದ್ಯಕ್ಕೆ ಏನು ಇಟ್ಟಿರ್ತೀವಿ ಅದನ್ನ ಸುಟ್ಟು ಅಂದ್ರೆ ನೈವೇದ್ಯ ಆದ ಮೇಲೆ ಅದನ್ನ ವೈಶ್ವದೇವ ಮಾಡಿ, ಕೊಟ್ಟದ ಯಾವುದೋ ಒಂದು ಬ್ರಾಹ್ಮಣನಿಗೆ ಅತಿಥಿ ಸತ್ಕಾರವನ್ನ ಮಾಡಿ ಅದು
ಕೊಟ್ಟು ಮಿಕ್ಕಿದ್ದನ್ನ ಭುಂಜಿಸಲು. ಇದನ್ನ ನೀನು ಊಟ ಮಾಡಿದ್ರೆ ಎಷ್ಟು ಚಂದ ಇದೆ ನೋಡಿ. ದವಸ ಧಾನ್ಯ ಬೆಳೆಸೋದ್ರಿಂದ ಅದನ್ನ ಕುಟ್ಟಿ, ಅದನ್ನ ಬೇಯಿಸಿ, ಅದನ್ನ ದೇವರ ನೈವೇದ್ಯ ಮಾಡಿ, ಅದನ್ನ ವೈಶ್ವದೇವ ಮಾಡಿ, ಅದನ್ನ ಬ್ರಾಹ್ಮಣರಿಗೆ ವೈಷ್ಣವರಿಗೆ ಕೊಟ್ಟು, ಎಲ್ಲ ಕೊಡು ಅಂತ ಹೇಳಿಲ್ಲ, ಅವರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಉಳಿದದ್ದನ್ನ ನೀನು ಭುಂಜಿಸಲು ನೀನು ಊಟ ಮಾಡ್ತಾ ಇದ್ರೆ ವಿಠ್ಠಲ ಆ ಪರಮಾತ್ಮ ಉಂಡ ಉಚ್ಚಿಷ್ಟ. ಅದು ನೋಡಿ, ನಾವು ನಾನಾ ಪ್ರತೀಕಗಳಲ್ಲಿ ದೇವರ ಉಪಾಸನೆ ಮಾಡಬೇಕು. ನೈವೇದ್ಯ ಮಾಡಿದ್ದು ಶಾಲಿಗ್ರಾಮದಲ್ಲಿ ಇದ್ದ ದೇವರ ಉಪಾಸನೆ. ಇನ್ನು ಅದು ಜಡ, ಅಲ್ಲಿ ಮಾಡಬೇಕು. ಅದು ಪೃಥ್ವಿಯಲ್ಲಿ ಇರುವ ದೇವರ ಉಪಾಸನೆ. ಇನ್ನು ಅಗ್ನಿ, ವೈಶ್ವದೇವ ಮಾಡಿದ್ರಿಂದ ಅಗ್ನಿಯಲ್ಲಿ ಇರತಕ್ಕ ಪರಮಾತ್ಮನ ಒಂದು ಉಪಾಸನೆ ಮಾಡಿದಂಗೆ ಆಯ್ತು. ಇನ್ನು ಜೀವ ಸದ್ಬ್ರಾಹ್ಮಣನಲ್ಲಿ ಅವನಿಗೆ ಅದು ದೇವರ ಪ್ರತೀಕ. ಅದು ಕೂಡ ನೋಡಿ, ಶಾಲಿಗ್ರಾಮ ಒಂದು ದೇವರ ಪ್ರತೀಕ, ಅಗ್ನಿ ಒಂದು ದೇವರ ಪ್ರತೀಕ, ವೈಷ್ಣವರು ಅವರು ಒಂದು ದೇವರ ಪ್ರತೀಕ, ಬ್ರಾಹ್ಮಣರು ಅವರಿಗೆ ದೇವರ ಪ್ರತೀಕ ಅಂತ ತಿಳಿದು ಈ ಅಧಿಷ್ಠಾನಗಳಲ್ಲಿ ನಾವು ದೇವರನ್ನ ಕಾಣಬೇಕು. ಅದೇ ತರ ತಂದೆ ತಾಯಿಯರು ಅವರಿಗೆ, ಅಥವಾ ಮಕ್ಕಳು, ತಂದೆ ತಾಯಿಯರು ಮಕ್ಕಳು ಅವರಿಗೂ ಕೊಟ್ಟು ಮೊದಲು, ಯಾಕೆ ಅವರು ಕೂಡ ದೇವರ ಪ್ರತೀಕ, ಅವರಿಗೆ ಮಾಡಬೇಕಾದ ಪೂಜೆ ಆಧಾರ ಎಲ್ಲವನ್ನು ಕೂಡ ಮಾಡಿ, ತದನಂತರ ತಾನು ಊಟ ಮಾಡಿ, ತದನಂತರ ಮಡದಿ ಅವರು ಕೂಡ ಮಾಡಬೇಕು. ಹಾಗೆ ಅಂತ ಇದು ವಿಚಾರ. ಇದು ಈ ಶೇಷ, ಇದು ಒಂದೊಂದೇ ಏನಾಯ್ತು, ಶೇಷ ಆಯ್ತು ನೋಡಿ. ಆ ಶೇಷ ಎಂದಿಗೂ ಪವರ್ಫುಲ್. ಹಾಗೆ ಅಂತ ಮಹಾ ಅನುಗ್ರಹ ತಂದು ಕೊಡತಕ್ಕದ್ದು ಆ ಶೇಷ. ದೇವರಿಗೆ ಕೊಟ್ಟು ವೈಶ್ವದೇವ ಮಾಡಿ ಮಿಕ್ಕಿದ್ದು, ಬ್ರಾಹ್ಮಣರಿಗೆ ಬಡಿಸಿ ಮಿಕ್ಕಿದ್ದು, ತಂದೆ ತಾಯಿಗಳಿಗೆ ಬಡಿಸಿ ಮಿಕ್ಕಿದ್ದು, ಪತಿಗೆ ಬಡಿಸಿ ಮಿಕ್ಕಿದ್ದು, ಇದೆಲ್ಲ ಶೇಷ ಅಂತ ಏನಿದೆ ಅದು ಭಾರಿ ಶ್ರೇಷ್ಠ. ಅದು ದೇವರ ಪ್ರಸಾದ. ಮಧ್ಯದಲ್ಲಿ ಯಾವುದು ಲೋಪ ಆಗಬಾರದು. ಆ ಕ್ರಮದಲ್ಲೇ ದೇವರ ನೈವೇದ್ಯದಿಂದ ಶುರು ಮಾಡ್ಕೊಂಡು ಬರಬೇಕು, ಯಾವುದು ಬಿಡಬಾರದು ಅಂತ. ಅದು ಭಕ್ತರ ಪಾಪವನ್ನ ನಾಶ ಮಾಡತಕ್ಕದ್ದು. ಅಂತ ಭೋಜನ ದೇವರ ಸ್ಮರಣಪೂರ್ವಕ ನಾವು ಸ್ವೀಕಾರ ಮಾಡಿ ಕೃಷ್ಣಾರ್ಪಣೆ ಹೇಳಿದರೆ ನಮ್ಮ ಎಲ್ಲ ಪಾಪವನ್ನು ಕಳೆಯತಕ್ಕದ್ದು ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ನೈವೇದ್ಯ ಇಲ್ಲ, ವೈಶ್ವದೇವ ಇಲ್ಲ, ಅತಿಥಿಗಳಿಗೆ ಇಲ್ಲ, ದೊಡ್ಡವರಿಗೆ ತಂದೆ ತಾಯಿಯರಿಗೆ ಇಲ್ಲ, ಮಕ್ಕಳಿಗೆ ಕೊಡದೆ ಎಲ್ಲವನ್ನೂ ಮಾಡಿ ತಾನೇ ತಿಂತ ಕೂತಿದ್ರೆ ಹೊಟ್ಟೆಪಾಡಿಗಾಗಿ ಅವರು ಉಣ್ಣೋದು ಪಾಪವನ್ನೇ ಉಣ್ತಾರೆ ಅಂತ ಹೇಳ್ತಾರೆ. ಉಣುತಿಯ ಕೆಟ್ಟ ಆತರ ಮಾಡದೆ, ನೈವೇದ್ಯಾದಿಗಳನ್ನೆಲ್ಲ ಮಾಡದೆ ಉಂಡು ಕೆಟ್ಟ ಮನುಜರ ಕಟ್ಟಿ ಒಯ್ದು, ಅಂತ ಕೆಟ್ಟ ಮನುಜರನ್ನ ಯಮಪಟ್ಟಣದೊಳು, ಯಮನ ಪಟ್ಟಣದಲ್ಲಿ ಒದ್ದಟ್ಟಲ್ಲಿ ಒಂದು ನರಕದಲ್ಲಿ ಇಡುತ್ತೀಹರು, ತೆಗೆದುಕೊಂಡು ಹೋಗಿ ಹಾಕ್ತಾರೆ. ನೋಡಿ, ಇದು ದೇವರ ಕ್ರಮ. ದೇವರು ಹೇಳಿದ ಕ್ರಮದಲ್ಲಿ, ಹರಿವಾಯು ಗುರುಗಳು ಹೇಳಿದ ಕ್ರಮದಲ್ಲಿ ನಾವು ಮಾಡಿದರೆ ನಮಗೆ ನರಕದ ಭಯ ಇಲ್ಲ. ಇಲ್ಲದಿದ್ರೆ ನರಕದಲ್ಲಿ ಒದ್ದಾಡಬೇಕು. ಅಲ್ಲಿ ಹೋದಾಗ ಅಲ್ಲಿ ಹೇಳ್ತೀವಿ, ಇಲ್ಲ ಸ್ವಾಮಿ ನೆಕ್ಸ್ಟ್ ಟೈಮ್ ಇಂದ ನಾನು ಕರೆಕ್ಟ್ ಆಗಿ ಮಾಡ್ತೀನಿ ಹಾಗೆ ಅಂತ. ಅದರಿಂದ ದೇವರು ಈಗ ಅವಕಾಶ ಕೊಟ್ಟಿದ್ದಾನೆ ಮನುಷ್ಯರಾಗಿ. ಅದರಿಂದ ಕಾರಣಗಳನ್ನು ಹೇಳಬಾರ್ದು. ಅದಾಗಲ್ಲ, ಇದಾಗಲ್ಲ, ಅದು ಹೆಂಗ್ರಿ, ಇದು ಹೇಗಿರಿ. ಅದು ದೇವರು ಹೇಳಿದ್ದಾನೆ, ಹರಿವಾಯು ಗುರುಗಳು ಹೇಳಿದ್ದಾರೆ, ಇದರಿಂದಲೇ ನನಗೆ ಒಳ್ಳೆಯದು, ಇದರಿಂದಲೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದು. ಅದರಿಂದ ಚಾಚು ತಪ್ಪದೆ, ಚೂರು ತಪ್ಪದೆ ನಾವು ಇದನ್ನ ಅವಶ್ಯ ಮಾಡಬೇಕು ಹಾಗೆ ಅಂತ. ಇದು ಗುರುಗಳು ತಿಳಿಸುವ ಮಾತು. ಇನ್ನು ಜಾಗು ಮಾಡದೆ ಭೋಗದಾಶೆಯ ನೀಗಿ ಪರಮನುರಾಗದಲ್ಲಿ ವರ ಭೋಗಿ ಶಯನನ ಆಗರದ ಹೆಬ್ಬಾಗಿಲಿ ನಿಂತು ಕೂಗುತ್ತಲಿ ಶಿರಭಾಗಿ ಕರುಣಾ ಸಾಗರಣೆ ಭವರೋಗ ಭೇಷಜ ಕೈ ಕೊಡೆಂದೆನೆ ಬೇಗ ನೊದಗುವ ಭಾಗವತರ ರಸ. ಜಾಗು ಮಾಡದೆ, ಸೋಂಬೇರಿತನ ಮಾಡದೆ. ನೋಡಿ, ಇದೆಲ್ಲ ನಾವು ಬಿಡೋದು ಯಾಕೆ? ಸೋಂಬೇರಿತನ ಅಷ್ಟೇ. ಆ ಸೋಂಬೇರಿತನ ಮಾಡದೆ ಭೋಗದಾಶೆಯ ನೀಗಿ, ಅಲ್ಪ ಸುಖಕ್ಕಾಗಿ ಬರತಕ್ಕ ಭೋಗ, ಆ ಸುಖದ ಆಸೆ, ಅದು ಹೇಗೆ ಜರಡಿಯ ನೆರಳಿದ್ದಂಗೆ ಅದನ್ನೆಲ್ಲ ಆಸೆ ಪಡದೆ ಪರಮಾನುರಾಗದಿ, ಪರಮ ಭಕ್ತಿಯಿಂದ ವರಭೋಗಿ ಶಯನನ, ಉತ್ತಮವಾದ ಸರ್ಪಶಯನನಾದ ಶೇಷಶಾಹಿಯಾದ ಆ ಪರಮಾತ್ಮನ ಆಗರದ ಹೆಬ್ಬಾಗಿರಲಿ ನಿಂತು,
ಅಂದ್ರೆ ಆ ಪರಮಾತ್ಮನ ಮನೆಯ ಬಾಗಿಲಲ್ಲಿ ನಿಂತು, ಅಂದ್ರೆ ದೇವಸ್ಥಾನ ಇರಬಹುದು, ಮಠಗಳು ಇರಬಹುದು, ಅಥವಾ ಮನೆಯಲ್ಲಿ ಇರುವ ದೇವರ ಮನೆಯೂ ಇರಬಹುದು. ಅಲ್ಲಿ ನಿಂತು ದೇವರು ಎಲ್ಲ ಕಡೆ ಇದ್ದಾನೆ ಚಿಂತಿಸುತ್ತಾ ಹೆಬ್ಬಾಗಿಲಲ್ಲಿ ನಿಂತು ಶಿರಬಾಗಿ ನಮಸ್ಕಾರ ಮಾಡಿ, ಕರುಣಾಸಾಗರನೇ, ಏನಂತ ಪ್ರಾರ್ಥನೆ ಮಾಡಬೇಕು? ಕರುಣಾಸಾಗರನೇ, ಭವರೋಗ ಭೇಷಜ, ಹೇ ಕರುಣಾಸಾಗರ, ಸಂಸಾರ ರೋಗವನ್ನ ದಾಟಿಸಕ್ಕೆ ದೊಡ್ಡ ಔಷಧಿ ಅಂದ್ರೆ ನೀನೇ, ಭೇಷಜ ಡಾಕ್ಟರ್, ಭವರೋಗಕ್ಕೆ ನೀನೇ ವೈದ್ಯ. ಹಾಗೆ ಅಂತ ಕೂಗುತ್ತಲಿ ಉಚ್ಚ ಸ್ವರದಲ್ಲಿ ಕರೆದರೆ ಭಾಗವತರ ರಸ, ಭಗವದ್ಭಕ್ತರ ಪ್ರಭುವಾದ ಶ್ರೀಹರಿ ಬೇಗನೊದಗುವ, ಅತಿ ವೇಗದಲ್ಲಿ ಬಂದು ಒದಗುವ. ನಮಗೆ ಸಂಕೋಚ, ಅದೇನ್ರಿ ದೇವರ ಹೆಸರನ್ನ ಕರೆಯೋದು, ನನ್ನನ್ನು ನಾನು ನೋಡ್ಕೋತೀನಿ ಹಾಗೆ ಅಂತ ನಾನು ಅಂತ ದೇವರನ್ನ ಮರೆತು ಬಿಡ್ತೀವಿ. ದೇವರು ಹೇಳ್ತಾನೆ, ಆಯ್ತಮ್ಮ ನಿಂದು ನೀ ನೋಡ್ಕೋ, ನಂದು ನಾನು ನೋಡ್ಕೋತೀನಿ ಹಾಗೆ ಅಂತ ಬಿಡೋದಿಲ್ಲ. ಹಂಗಿರಬಾರ್ದು. ದೇವರನ್ನ ಬಿಟ್ಟು ನಾವು ಬದುಕಕ್ಕಾಗಲ್ರಿ. ಅದರಿಂದ ದೇವರು ಹೇಳಿದ ಕ್ರಮದಲ್ಲಿ ಈ ರೀತಿಯಾಗಿ ಮೈ ಮರೆತು ಮನಃಪೂರ್ವಕ ನಾವು ದೇವರನ್ನ ಉಚ್ಚ ಸ್ವರದಲ್ಲಿ ಕರಿಬೇಕು ಹಾಗೆ ಅಂತ ಒಟ್ಟು. ಏನು ಕರುಣವು ತನ್ನ ಬರಲಿ ದಯಾನಿಧಿಗೆ ಸದ್ಭಕ್ತ ಜನರದಿಹೀನ ಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪೊರೆವಾ. ಪ್ರಾಣಹಿಂಸಕ ಲುಪ್ತಗೆ ಸುಜ್ಞಾನ ಭಕ್ತಿಗಳಿತ್ತು ದಶರಥ ಸೂನು ವಾಲ್ಮೀಕಿ ಋಷಿಯ ಮಾಡಿತ ಪರಮ ಕರುಣಾಳು. ದಯಾನಿಧಿಗೆ ತನ್ನವರಲ್ಲಿ ಏನು ಕರುಣವೋ, ಪರಮಾತ್ಮನ ಭಕ್ತರಿಗೆ, ದೇವರ ಭಕ್ತರಿದ್ದಾರಲ್ಲ ಅವ್ರ ಮೇಲೆ ಎಷ್ಟು ಕರುಣೆ ನೋಡಿ ದೇವರಿಗೆ. ಯಾಕೆ? ಆ ಸದ್ಭಕ್ತ ಜನರು, ಆ ಭಕ್ತ ಜನರು ಅತಿಹೀನ ಕರ್ಮವ ಮಾಡಿದ್ರು. ಎಂತ ಕೆಟ್ಟ ಕೆಲಸ, ಸಾಮಾನ್ಯ ಭಕ್ತರು ಕೆಟ್ಟ ಕೆಲಸ ಮಾಡೋದಿಲ್ಲ. ಶಾಸ್ತ್ರಗಳಲ್ಲಿ ಹೇಳಿದಂಗೆ ನಡ್ಕೋತಾರೆ, ತಿದ್ಕೊಂಡ್ಬಿಡ್ತಾರೆ, ಬೇಗ ತಿದ್ಕೊಂಡ್ಬಿಡ್ತಾರೆ. ಆದರೂ ಕೆಟ್ಟ ಕರ್ಮಗಳು ನಡೀತದೆ. ಆ ರೀತಿಯಾಗಿ ಮಾಡಿದರೂ ಕೂಡ ಸ್ವೀಕರಿಸಿ. ಇಂದ್ರದೇವರು ಮಾಡಿದ್ರು ನೋಡಿ, ಮಳೆಯನ್ನು ಸುರಿಸಿದ್ರು. ದೇವರು ಏನ್ ಮಾಡಿದ? ಗೋವರ್ಧನ ಬೆಟ್ಟವನ್ನು ಹಿಡಿದು ಅವರ ಆ ಪಾಪವನ್ನ ಪರಿಹಾರ ಮಾಡಿ ಅತಿ ಬೇಗದಲ್ಲಿ ತನ್ನನ್ನ ಮತ್ತೆ ಭಕ್ತನಾಗಿ ಮಾಡಿಸ್ಕೊಂಡ ನೋಡಿ. ಈ ರೀತಿಯಾಗಿ ಸ್ವೀಕರಿಸಿ ಪೊರೆವಾ. ಎಷ್ಟು ನೀಚ ಕರ್ಮ ಮಾಡಿದರೂ ಕೂಡ ಆ ಭಗವದ್ಭಕ್ತರು, ಅದಕ್ಕೆ ಹೇಳಿದು ಭಗವದ್ಭಕ್ತರಾಗಿ ಬಿಟ್ರೆ ನಾವು ಸೇಫ್ ಝೋನ್. ದೇವರ ಸ್ಮರಣೆ, ದೇವರ ಭಕ್ತರಾಗಿ ಬಿಟ್ರೆ ಅದಕ್ಕೆ ಹೇಳಿದು ದಾಸನಾಗು ವಿಶೇಷನಾಗು ಹಾಗೆ ಅಂತ ಮಾಡಿ ಪೊರೆವಾ. ಪ್ರಾಣಹಿಂಸಕ, ಅನೇಕ ಪ್ರಾಣಿಗಳನ್ನು, ಒಂದು ಉದಾಹರಣೆ ಕೊಡ್ತಾರೆ, ಅನೇಕ ಪ್ರಾಣಿಗಳನ್ನ ಕೊಂದು, ಅಂದ್ರೆ ವಾಲ್ಮೀಕಿ ಋಷಿಗಳು ಮೊದಲು ವ್ಯಾಧನಾಗಿ ಇದ್ರು, ಕಾಡಿನಲ್ಲಿ ಇದ್ರು. ಯಾರು ಆ ದಾರಿಯಲ್ಲಿ ಹೋಗ್ತಾರೆ ಬರ್ತಾರೆ ಹೊಡೆದು ಬಡದು ದುಡ್ಡು ಕಸ್ದುಕೊಂಡು ಅಂತಹ ಪ್ರಾಣಿಗಳ ಹಿಂಸೆ ಮಾಡಿ ಆ ತರ ಬದುಕ್ತಾ ಇದ್ರು ಅವರು. ಪ್ರಾಣಿ ಹಿಂಸಕ ಲುಪ್ತಕಗೆ, ಲುಪ್ತ ಅಂದ್ರೆ ಬೇಡರಿಗೆ, ಅಂದ್ರೆ ಆ ವಾಲ್ಮೀಕಿ ಋಷಿಗಳು ಪೂರ್ವದಲ್ಲಿ ವ್ಯಾಧರಾಗಿ ಇದ್ರು. ಅಂಥವರಿಗೆ ಸುಜ್ಞಾನ ಭಕ್ತಿಗಳಿತ್ತು, ಉತ್ತಮವಾದ ಭಕ್ತಿ ಜ್ಞಾನ ಇವುಗಳನ್ನ ಕೊಟ್ಟು ದಶರಥ ಸೂನು, ರಘುವಂಶದಲ್ಲಿ ಬಂದ ದಶರಥನ ಮಗನಾದ ಆ ಶ್ರೀರಾಮಚಂದ್ರ ದೇವರು ವಾಲ್ಮೀಕಿ ಋಷಿಯ ಮಾಡಿದ ಆ ವ್ಯಾಧನನ್ನ, ಆ ಬೇಟೆಗಾರನನ್ನ ವಾಲ್ಮೀಕಿ ಋಷಿಯಾಗಿ ಮಾಡಿದರು ನೋಡಿ. ಆ ಪರಮ ಕರುಣಾಳು ಅಲ್ಲವೇ? ಕರುಣಾ ಸಮುದ್ರ ನಮ್ಮ ರಾಮಚಂದ್ರ ದೇವರು ಹಾಗೆ ಅಂತ ಎಷ್ಟು ಹೆಮ್ಮೆಯಿಂದ ದಾಸರು ಹೇಳ್ಕೊತಾರೆ ನೋಡಿ. ನಾವು ಹೇಳ್ಬೇಕು, ನಮಗೆ ಆ ರೀತಿಯಾದ ಭಾವನೆಯನ್ನ ತಂದುಕೊಂಡು ನಾವು ಕೂಡ ದೇವರ ಗುಣಗಳನ್ನ ಕೊಂಡಾಡಬೇಕು ಹಾಗೆ ಅಂತ. ಇನ್ನು ಮೂಢ ಮಾನವ ಎಲ್ಲ ಕಾಲದಿ ಬೇಡಿ ಕೊಂಬಿನಿತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದೊಳು ನೀಡುವರೆ ನಿನ್ನಮಲ ಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡೆ ನಾಡಿಸೆನ್ನನು ಜನುಮ ಜನುಮಗಳಲ್ಲಿ ದಯದಿಂದ. ಮೂಢ ಮಾನವನು, ಅಜ್ಞಾನಿಯಾದ ಮಾನವ ಇನಿತೆಂದು ದೈನ್ಯದಿ ಬೇಡಿಕೊಂಬನು, ಇದು ಬೇಕು ಅದು ಬೇಕು ಅಂತ ದೈನ್ಯದಿ ಭಕ್ತಿಯಿಂದ ಗೌರವದಿಂದ ದೀನನಾಗಿ ಬೇಡ್ಕೋತಾ ಇರ್ತಾನೆ. ತನಗೆ ಅದು ಬೇಕು ಇದು ಬೇಕು ಹಾಗೆ ಅಂತ ಅಜ್ಞಾನಿಯಾದವರು ಬೇಡ್ತಾರೆ. ಆದರೆ ಸ್ವಾಮಿ ನಾನು ಆ ರೀತಿಯಾಗಿ ನಿನ್ನನ್ನು ನೋಡಿ, ದೇವರ ಜೊತೆಗೆ ಮಾತಾಡಿ ಅಂತಾರೆ. ನಾನು ಆ ರೀತಿಯಾಗಿ ನಿನ್ನನ್ನು ಬೇಡುವವನಲ್ಲ. ನೀಡುವರೆ ಪುರುಷಾರ್ಥಗಳ ಸ್ವಪ್ನದಲ್ಲಿ, ನಾನು ಈ ರೀತಿಯಾಗಿ ಬೇಡುವುದಿಲ್ಲ. ನೀನೇ ಕೊಡುವುದಾದರೆ ಧರ್ಮ ಅರ್ಥ ಕಾಮ ಮೋಕ್ಷ ಹಾಗೆ ಅಂತ ಆ 4 ಪುರುಷಾರ್ಥಗಳನ್ನು ಕೂಡ ಸ್ವಪ್ನದಲ್ಲೂ ಬೇಡದಂತರಿ, ಕನಸಿನಲ್ಲೂ ಕೂಡ ಬೇಡಬಾರ್ದು. ನೀನೇನಾದ್ರು ನನಗೆ ವರ ಕೊಡ್ತಿ ಹಾಗಂತಾದರೆ ನಾನೇನ್ ಕೇಳ್ತೀನಿ? ನನಗೆ ಧರ್ಮ ಕೊಡು, ಅರ್ಥ ಕೊಡು, ಕಾಮ ಕೊಡು, ಮೋಕ್ಷ ಕೊಡು ಹಾಗೆ ಅಂತ ನಾನು ಸ್ವಪ್ನದಲ್ಲೂ ಬೇಡಬಾರದು.
ಬೇಡದಂದದಿ ಜನ್ಮ ಜನ್ಮಗಳಿ ಮರೆಯದಲೇ. ಜನ್ಮ ಜನ್ಮದಲ್ಲೂ ಕೂಡ ಇದನ್ನ ನಾನು ಪ್ರಾರ್ಥನೆ ಮಾಡಬಾರದು. ಮತ್ತೆ ಜನ್ಮ ಜನ್ಮಗಳಲ್ಲಿ ನಿನ್ನ ಅಮಲ ಗುಣ ಕೊಂಡಾಡಿ ಹಿಗ್ಗುವ, ನಿನ್ನ ದೋಷಗಳಿಲ್ಲದ ಅತೀ ಕಲ್ಯಾಣ ಗುಣಗಳು, ಉತ್ತಮವಾದ ಕಲ್ಯಾಣ ಗುಣಗಳು ಅಂತ ಏನಿದೆ ಅದನ್ನೆಲ್ಲ ಕೊಂಡಾಡಿ, ದೇವರಲ್ಲಿ ಇರುವ ಗುಣಗಳನ್ನ ಕೊಂಡಾಡಿ ಸಂತೋಷ ಪಡುವ ಭಾಗವತರೊಡನೆ ಎನ್ನನ್ನು ಆಡಿಸು. ಭಗವದ್ಭಕ್ತರ ಜೊತೆಗೆ ನಾನು ಇರುವಂತೆ ಮಾಡು. ಆ ಉದ್ಧವ ಕೇಳ್ತಾನೆ ನೋಡಿ, ಸ್ವಾಮಿ ಮುಂದಿನ ಜನ್ಮ ಅಂತ ಇದ್ರೆ ಆ ಗೋಕುಲದಲ್ಲಿ ಗೋಪಿಕಾ ಸ್ತ್ರೀಯರು ಓಡಾಡ್ತಾರೆ ನೋಡಿ, ಅಲ್ಲಿ ಯಾವ್ದಾದ್ರು ಒಂದು ಹುಲ್ಲಾಗಿ ನನ್ನನ್ನು ಹುಟ್ಟಿಸು ಹಾಗೆ ಅಂತ, ಅವ್ರ ಪಾದ ಧೂಳಿ ನನ್ನ ಮೇಲೆ ಬೀಳ್ಲಿ ಹಾಗೆ ಅಂತ, ಹುಲ್ಲಾಗಿ ಹುಟ್ಟಿಸು ಹಾಗೆ ಅಂತ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ನಿನ್ನ ಅಮಲ ಗುಣ ಕೊಂಡಾಡಿ ಹಿಗ್ಗುವ, ನಿನ್ನ ಗುಣಗಳನ್ನ ಕೊಂಡಾಡಿ ಸಂತೋಷ ಪಡುವ ಭಗವದ್ಭಕ್ತರ ಜೊತೆಗೆ ನನ್ನನ್ನು ಇರಿಸು, ಅದು ಕೊಡು ಇದು ಕೊಡು ಅಂತ ದೇವರಲ್ಲಿ ನಾವು ವ್ಯಾಪಾರಿ ಆಗಬಾರದು ಅಂತ ಭಾಗವತದಲ್ಲಿ ಪ್ರಹ್ಲಾದನು ಇದೇ ಮಾತನ್ನ ಕೇಳ್ತಾರೆ. ನರಸಿಂಹದೇವರು ಕೇಳ್ತಾರೆ, ಏನ್ ಬೇಕು ನಿನಗೆ ಹಾಗೆ ಅಂತ. ಪ್ರಹ್ಲಾದರು ಹೇಳ್ತಾರೆ, ಸ್ವಾಮಿ ನವೈ ವಣಿಕ್, ನಾನು ವ್ಯಾಪಾರ ಮಾಡುವ ವಣಿಕ್ ಅಲ್ಲ, ನಾನು ನಿನ್ನ ದಾಸ, ಅದು ಕೊಡು ಇದು, ನೀನು ಕೊಡ್ತಿ ಅಂತ ನಾನು ಅಲ್ಲಿ ಬಂದಿಲ್ಲ, ನಿನ್ನಲ್ಲಿ ಇರುವ ಉತ್ತಮ ಗುಣಗಳನ್ನ ಕಂಡು ನಾನು ಬಂದಿದ್ದೇನೆ. ಈಗ ಎಲ್ಲ ಹೇಳ್ತಾರೆ ನೋಡಿ, ವ್ಯಾಲ್ಯೂ ಬೇಸ್ಡ್ ಅಂತ ಹೇಳ್ತಾರೆ. ಯಾರಲ್ಲಿ ಏನ್ ವ್ಯಾಲ್ಯೂ ಇದೆ ಅದನ್ನ ನೋಡ್ಕೊಂಡು ಅವರನ್ನ ಕೊಂಡಾಡೋದು. ಈಗ ಹುಡುಗನು ಅಷ್ಟೇ, ಚೆನ್ನಾಗಿ ಮಾರ್ಕ್ಸ್ ಬರೆದಿದ್ರೆ ಅವ್ರು ಬರೆದದ ನೋಡಿ ಅವರಿಗೆ ವ್ಯಾಲ್ಯೂ ಬೇಸ್ಡ್ ಅಪ್ರೋಚ್ ಅಂತ ಕರೀತಾರೆ. ಬರೆದಿದ್ದಾನೆ ಮಾರ್ಕ್ಸ್ ತಗೋತಾನೆ ಅಷ್ಟೇ. ಅದೇ ತರ ಯಾರಲ್ಲಿ ಗುಣಗಳಿದೆ ಅವರನ್ನ ಕೊಂಡಾಡಬೇಕು ನಾವು. ಯಾರೇ ಇರಲಿ, ಪಕ್ಕದ ಮನೆಯವರು ಇರಲಿ, ಅಥವಾ ನಮ್ಮ ಮನೆಯಲ್ಲಿ ಇರಲಿ, ಅಥವಾ ಬೇರೆ ರಾಜ್ಯದಲ್ಲಿ ಇರಲಿ, ಬೇರೆ ಲೋಕದಲ್ಲಿ ಇರಲಿ, ಆ ರೀತಿಯಾಗಿ ಗುಣಗಳನ್ನ ನೋಡಿ ವ್ಯಾಲ್ಯೂ ಬೇಸ್ಡ್ ಅಪ್ರೋಚ್ ಅಂತ ನಾವು ಹೋದ್ರೆ ಅತೀ ಉತ್ತಮ ಗುಣಗಳು ಇರೋದು ಯಾರಲ್ಲಿ? ದೇವರಲ್ಲೇ ಇದೆ. ಅದರಿಂದ ನಾವು ಯಾರನ್ನ ಸದಾ ಕೊಂಡಾಡಬೇಕು? ದೇವರನ್ನೇ ಕೊಂಡಾಡಬೇಕು. ಅಂತ ದೇವರನ್ನ ಕೊಂಡಾಡುವ ಭಕ್ತರ ಜೊತೆಗೆ ನನ್ನನ್ನ ಇರುವಂತೆ ಮಾಡು, ಅದು ಕೊಡು ಇದು ಕೊಡು ಅಂತ ಕೇಳದಂತೆ ಮಾಡಬೇಡ ಹಾಗೆ ಅಂತ ನಾನೇನು ಕೇಳಬಾರ್ದು ಅಂತ ಒಟ್ಟು ಅದಕ್ಕೆ ಹೇಳಿದ್ದು. ಭೀಮಸೇನ ದೇವರು ಮಾಡಿ ತೋರಿಸ್ತಾರೆ ನೋಡಿ, ಜ್ಞಾನಭಕ್ತಿಂ ಹರೇಸ್ತೃಪ್ತಿಂ ವಿನಾ ವಿಷ್ಣುರಪಿ ಕ್ವಚಿತ್ ನಾಕಾಂಕ್ಷಂ. ದೇವರ ಜ್ಞಾನ, ದೇವರ ಭಕ್ತಿ, ಪರಮಾತ್ಮನ ತೃಪ್ತಿ, ಇದನ್ನ ಬಿಟ್ಟು ದೇವರಲ್ಲೂ ಕೂಡ ಏನು ಅದು ಕೊಡು ಇದು ಕೊಡು ಪ್ರಾಣ ಕೊಡು ಪ್ರಾಣ ಉಳಿಸು ಏನು ಕೇಳಲ್ಲ ಅವರು. ಆ ರೀತಿಯಾದ ಮನಸ್ಸಿನ ಪಕ್ವತೆಯನ್ನ ತಂದುಕೋಬೇಕು ಅಂತ ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥ ರೂಪನು ಚತುರಮೂರ್ತ್ಯಾತ್ಮಕನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು ಬಲ್ಲವರು. ಮತಿವಿಹೀನರು ಅಹಿಗ ಸುಖ ಶಾಶ್ವತ ವಿದೆಂದರಿದನುದಿನದಿ ಗಣಪತಿಯ ಮೊದಲಾದನ್ಯ ದೇವತೆಗಳನ್ನೇ ಭಜಿಸುವರು. ಅಲ್ಲ, ಮತ್ತೆ ಮೋಕ್ಷಕ್ಕೆ ಹೋಗ್ಬಾರ್ದೇನ್ರಿ? ಒಂದು ಪ್ರಶ್ನೆ ಬರ್ತದೆ, ಏನ್ ಹಿಂಗ್ ಹೇಳ್ತಾರೆ ಗುರುಗಳು, ಮೋಕ್ಷಕ್ಕೆ ಹೋಗ್ಬಾರ್ದಾ ಹಾಗೆಂದ್ರೆ? ನೋಡಿ, ವ್ಯತ್ಯಾಸ ಇದೆ. ಮೋಕ್ಷಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ ಗುರುಗಳು. ಗುರುಗಳು ಏನ್ ಹೇಳ್ತಾರೆ, ನೀನ್ ನನ್ನ ಕೇಳಬೇಡ ಹಾಗೆ ಅಂತ. ಯಾಕೆ? ದೇವರ ಭಕ್ತರಾಗಿದ್ರೆ ಮೋಕ್ಷ ಗ್ಯಾರಂಟಿ, ಅಪರೋಕ್ಷ ಕೊಟ್ಟೇ ಕೊಡ್ತಾನೆ, ಮೋಕ್ಷ ಕೊಟ್ಟೇ ಕೊಡ್ತಾನೆ. ನೀನ್ ಕೇಳಿ ಯಾಕೆ ಬಾಯಿ ಹಾಳು ಮಾಡ್ಕೋತೀಯಾ ಹಾಗೆ ಅಂತ ಪ್ರಶ್ನೆ. ಕೇಳಬೇಡ, ದೇವ್ರಿಗೆ ಗೊತ್ತಿಲ್ಲವೇ ಕೊಡ್ಬೇಕು ಅಂತ? ನೀನ್ ಕೇಳಿಯ ಸೃಷ್ಟಿ ಮಾಡಿದ ದೇವರು? ನೀನು ಕೇಳಿಯ ನಿನ್ನನ್ನು ಭೂಮಿಗೆ ತಂದ? ನೀನು ಕೇಳಿಯ ತಂದೆ ತಾಯಿಯನ್ನು ಕೊಟ್ಟ? ನೀನ್ ಕೇಳಿಯ ಈ ಫ್ಯಾಮಿಲಿ ಕೊಟ್ಟ? ಮೋಕ್ಷ ಕೊಡು ಅಂತ ಯಾಕೆ ಹೇಳ್ತಿ? ಕೊಡಬೇಡ. ನನ್ಗೆ ಗೊತ್ತು ಯಾವ ಕಾಲದಲ್ಲಿ ಏನ್ ಮಾಡಬೇಕು, ಯಾವಾಗ ಕರ್ಮ ಪಕ್ವ ಆಗ್ತದೆ, ಯಾವಾಗ ನಿಯತ ಗುರುಗಳನ್ನ ಕಳಿಸ್ಬೇಕು, ಯಾವಾಗ ಅಪರೋಕ್ಷ ಕೊಡ್ಬೇಕು. ಈಗ ನಾನು ಹೇಳಿದ್ದನ್ನ ಮಾಡು ಅಷ್ಟೇ. ಈಗ ಹೇಳಿದ್ರು ನೋಡಿ, 5 ಕರ್ಮ. ಬೆಳಿಗ್ಗೆ ಹೇಳ್ಬೇಕು, ಅಕ್ಕಿ ದವಸ ಧಾನ್ಯ ಏನು ದೇವರು ಕೊಟ್ಟಿದ್ದಾನೋ ಅದನ್ನ ದೇವರ ಪೂಜೆಗೆ ನೈವೇದ್ಯಕ್ಕೆ ಸಿದ್ಧಪಡಿಸಬೇಕು. ಬ್ರಾಹ್ಮಣರಿಗೆ ವೈಶ್ಯದೇವ ಮಾಡಬೇಕು, ನೈವೇದ್ಯ ವೈಶ್ಯದೇವ ಬ್ರಾಹ್ಮಣರಿಗೆ ಕೊಡಬೇಕು, ದೊಡ್ಡವರಿಗೆ ಕೊಡಬೇಕು, ಮಕ್ಕಳಿಗೆ ಕೊಡಬೇಕು. ನಾವು ಭೋಗ ಮಾಡಿ ಅದನ್ನ ಕೃಷ್ಣಾರ್ಪಣೆ ಹೇಳಿ ಪರಮಾತ್ಮನ ಸ್ಮರಣೆ, ಭಗವದ್ ಭಕ್ತರ ಜೊತೆಗೆ ಸಂಘ, ಅವ್ರೇನ್ ಕಥೆ ಹೇಳ್ತಾರೋ ಅದನ್ನ ಕೇಳ್ಕೊಂಡಿರ್ಬೇಕು. ಅಷ್ಟು ಮಾಡ್ಕೊಂಡಿರು ನೀನು. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ ಅಂತಾನೆ. ಯೋಗಕ್ಷೇಮ ಅಂತ ದೇವರಿಗೆ ಹೆಸರಿದ್ರು ನೋಡಿ. ನಮಗಿನ್ನೂ ಮೋಕ್ಷಕ್ಕೆ ಬಂದಿಲ್ಲ, ಮೋಕ್ಷದ ಯೋಗ ಆಗಿಲ್ಲ, ಮೋಕ್ಷದ ಯೋಗ ಆಗಿಲ್ಲ. ಯೋಗಕ್ಷೇಮವನ್ನು ಕೊಡುವವ ನಾನಿದ್ದೇನೆ, ನನ್ನ ಮೇಲೆ ಆ ಭಾರ ಹಾಕಿಬಿಡು, ನಿನಗೆ ಕೊಡಲ್ಲ ಅಂತ ಇಲ್ಲ. ನಾನೇನೋ ಮರ್ತು ಬಿಟ್ಟ ದೇವರು, ಎಷ್ಟು ಸಾವಿರ ಜನ ಇದ್ದಾರೆ, ನಾನು ಮರ್ತು ಬಿಟ್ರೆ ಮರೆಯುವ ಅಲ್ಲ ದೇವರು, ನಮ್ಮೊಳಗೆ ಬಿಂಬನಾಗಿ ನಮಗಾಗಿ ಇದ್ದಾನೆ. ಅದರಿಂದ ದೇವರು ನಮ್ಮನ್ನ ಮರೆಯಲ್ಲ. ಅದರಿಂದ ಈ ಪದ್ಯದಲ್ಲಿ ಹೇಳ್ತಾರೆ, ಚತುರ್ವಿಧ ಪುರುಷಾರ್ಥ ರೂಪನು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥ. ಅರ್ಥ ಅಂದ್ರೆ
ಬಯಸೋದು ಅಂತ, ಇಷ್ಟಪಡೋದು ಅಂತ ಅರ್ಥ. ಪುರುಷರು ಈ ನಾಲ್ಕನ್ನ ಸಾಮಾನ್ಯ ಇಷ್ಟಪಡ್ತಾರೆ. ಧರ್ಮದಲ್ಲಿ ಇರಬೇಕು, ನಮಗೆ ದುಡ್ಡು ಬೇಕು, ಕಾಮ ಇಚ್ಛೆ ಅದೆಲ್ಲ ಪೂರ್ಣ ಆಗಬೇಕು. ಆಶೀರ್ವಾದ ಮಾಡುವಾಗ ಹೇಳ್ತಾರೆ ನೋಡಿ, ಸರ್ವಾಭಿಷ್ಟ ಸಿದ್ಧಿರಸ್ತು, ನಿನ್ನ ಮನಸ್ಸಿನ ಇಷ್ಟಗಳೆಲ್ಲ ನೆರವೇರಲಿ, ಹಾಗೆ ಅಂತ ದೊಡ್ಡವರು ಆಶೀರ್ವಾದ ಮಾಡೋದು ಉಂಟು. ಅದರಿಂದ ಪುರುಷರು ಬಯಸ್ತಾರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಬಯಸ್ತಾರೆ. ಈ ರೀತಿಯಾಗಿ ಈ 4 ಪುರುಷಾರ್ಥ ಸ್ವರೂಪನಾಗಿ ಪರಮಾತ್ಮನೇ ಇದ್ದಾನೆ. ಚತುರ್ವಿಧ ಪುರುಷಾರ್ಥ ರೂಪನು ಚತುರಮೂರ್ತ್ಯಾತ್ಮನಿರಲು. ಯಾವುದು? ಧರ್ಮಾರ್ಥ ಕಾಮ ಮೋಕ್ಷವನ್ನು ಕೊಡುವ ರೂಪ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಹಾಗೆ ಅಂತ 4 ರೂಪ ಇದೆ. ಆ 4 ರೂಪ ಪರಮಾತ್ಮ ಇದ್ದೇ ಇದ್ದಾನೆ. ಅವನ ಸ್ಮರಣೆ ಮಾಡಿದ್ರೆ ಸಾಕು. ಅನಿರುದ್ಧ ಹಾಗೆ ಅಂದ್ರೆ ಏನರ್ಥ? ಇವನಿಗೆ ಧರ್ಮ ಕೊಡಬೇಕು ಅಂತ ದೇವರಿಗೆ ಗೊತ್ತಾಗ್ತದೆ. ಇಲ್ಲದಿದ್ರೆ ಅನಿರುದ್ಧನನ್ನ ಕರೆಯೋದಿಲ್ಲ ನಾವು. ಅನಿರುದ್ಧ ಅಂತ ಇಷ್ಟು ಹೇಳು ಸಾಕು, ನಾನು ನಿನಗೆ ಧರ್ಮ ಕೊಡ್ತೇನೆ. ನಿನಗೆ ಅರ್ಥ ಬೇಕೋ? ಪ್ರದ್ಯುಮ್ನ ಅಂತ ಕರಿ. ದುಡ್ಡು ಕೊಡು ಅಂತ ಕೇಳಬೇಡ, ಪ್ರದ್ಯುಮ್ನ ಅಂತ ಕರಿ, ನಾನು ನಿನ್ಗೆ ಏನ್ ಬೇಕೋ ಕೊಡ್ತೇನೆ. ಇನ್ನು ನಿನ್ನ ಕಾಮ ಇಚ್ಛೆಗಳು ಪೂರ್ಣ ಆಗಬೇಕೋ? ಸಂಕರ್ಷಣ ಅಂತ ಕರಿ. ಅದು ಬೇಕು ಇದು ಬೇಕು ಅಂತ ಕೇಳಬೇಡ, ಸಂಕರ್ಷಣ ಅಂತ ಕರಿ, ನಾನು ಕೊಡ್ತೇನೆ. ವಾಸುದೇವ ಅಂತ ನನ್ನ ಹೆಸರು ಹೇಳು, ನಾನು ನಿನಗೆ ಮೋಕ್ಷ ಕೊಡ್ತೇನೆ. ಮೋಕ್ಷ ಕೊಡು ಅಂತ ಕೇಳಬೇಡ ನೀನು, ನನಗೆ ಗೊತ್ತು. ನೀನು ವಾಸುದೇವ ಅಂತ ಕರೆದ್ರೆ ನಿನಗೆ ಮೋಕ್ಷ ಕೊಡಬೇಕು ಅಂತ ನನಗೆ ಗೊತ್ತು. ಯಾಕೆ? ನಾನು ರೂಪ ತೆಗೆದುಕೊಂಡದ್ದೇ ಮೋಕ್ಷ ಕೊಡುವುದಕ್ಕಾಗಿ. ಎಷ್ಟು ಚಂದ ಇದು ನೋಡಿ, ದೇವರ ವ್ಯವಸ್ಥೆ ಇದು ದೇವರ ಸಿಸ್ಟಮ್ ಇದು. ಈ ರೀತಿಯಾಗಿ ಚತುರ ಪುರುಷಾರ್ಥ ರೂಪನು ಚತುರಮೂರ್ತ್ಯಾತ್ಮನಿರಲು ಬಲ್ಲವರು ಜ್ಞಾನಿಗಳು ಮತ್ತಿರದ ಪುರುಷಾರ್ಥಗಳ ಬಯಸುವರೇನು? ಮತ್ತಿತರ ಅಂತ ಇರಬೇಕು, ಚಂದಾಗಿದೆ. ಬೇರೆ ಪುರುಷಾರ್ಥಗಳನ್ನ ಬೇರೆ ಮತ್ತೆ ಇತರ ಅಂತ ಇದೆ ನೋಡಿ. ಮತ್ತೆ ಇತರ ಪುರುಷಾರ್ಥಗಳ ಬಯಸುವರೇನು? ಬೇರೆ ಪುರುಷಾರ್ಥಗಳನ್ನ ಬಯಸ್ತಾರೇನು? ಇಲ್ಲ, ಜ್ಞಾನಿಗಳಾದವರು ಬಯಸಲ್ಲ. ಮತ್ತೆ ನಾವು ಬಯಸ್ತಾ ಇದ್ದೀವಿ ಹಾಗೆಂದ್ರೆ ಏನರ್ಥ? ಜ್ಞಾನಿಗಳಲ್ಲ ಅಂತ ಅರ್ಥ ಅಷ್ಟೇ. ಅದರಿಂದ ಜ್ಞಾನಿಗಳಾಗಬೇಕು. ಓದಿ ಗ್ರಂಥಗಳ ಪಂಡಿತರಾಗಿ ರಾಗಿ ತಂದೀರಾ ಅಂತ ಪುರಂದರದಾಸರು ಹೇಳ್ತಾರೆ ನೋಡಿ. ಓದಿ ಗ್ರಂಥಗಳನ್ನೆಲ್ಲ, ಅನೇಕ ಗ್ರಂಥಗಳನ್ನ ಓದಿ ಭಾಗವತಾದಿಗಳನ್ನ ಕೇಳಿ ನಾವು ಮೊದಲು ಜ್ಞಾನಿಗಳಾಗಬೇಕು. ಪರಮಾತ್ಮನ ಚಿಂತನೆ ಮಾಡುವವರಾಗಿರ್ಬೇಕು. ಪರಮಾತ್ಮನ ಮಹಿಮೆಗಳನ್ನ, ಗುಣಗಳನ್ನ ತಿಳಿಯುವವರಾಗಬೇಕು. ಅದರಿಂದ ಜ್ಞಾನಿಗಳಾದವರು ಬೇರೆ ಪುರುಷಾರ್ಥಗಳನ್ನ ಕೇಳೋದೇ ಇಲ್ಲ. ಮತಿವಿಹೀನರು, ಬುದ್ಧಿ ಇಲ್ಲದವರು ಐಹಿಕ ಸುಖ, ಅಲ್ಪವಾದ, ತಾತ್ಕಾಲಿಕವಾದ, ಅನಿತ್ಯವಾದ ವಿಷಯ ಸುಖಗಳನ್ನ ಶಾಶ್ವತವಿದೆಂದು, ಇದೇ ನಿರಂತರವಾದ ಸುಖ ಅಂತ ತಿಳಿದು, ಯಾವುದು ಅನಿತ್ಯವೋ ಅದನ್ನ ನಿತ್ಯ ಅಂತ ತಿಳಿದು ಅರಿತು ಅನುದಿನದಿ ಪ್ರತಿ ದಿವಸದಲ್ಲೂ ಗಣಪತಿಯೇ ಮೊದಲಾದ ಅನ್ಯ ದೇವತೆಗಳನ್ನ ಭಜಿಸುವರು. ಗಣಪತಿ ಮುಂತಾದ ಬೇರೆ ದೇವತೆಗಳನ್ನ ಅವರು ಉಪಾಸನೆ ಮಾಡ್ತಾರೆ. ಯಾಕೆ? ಅವರಿಗೆ ಈ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ. ಇದೆಲ್ಲ ಅನಿತ್ಯ, ಇದೆಲ್ಲ ನಿತ್ಯ, ಹಾಗೆ ಅಂತ ಸೆಗ್ರಿಗೇಟ್, ಅದನ್ನ ವಿಂಗಡಿಸೋದು, ವಿಂಗಡಿಸುವ ವಿವೇಕ ಇಲ್ಲ ಅವರಿಗೆ. ಅದರಿಂದ ನಮಗೇನಪ್ಪ ಬೇಕು? ಸುಖ ಬೇಕು, ಅದು ಗಣಪತಿ ಕೊಟ್ರಾಯ್ತು, ಸೂರ್ಯ ಕೊಟ್ರಾಯ್ತು, ಗೌರಿ ಕೊಟ್ರಾಯ್ತು, ಯಾರು ಕೊಟ್ರಾಯ್ತು, ನಮಗಂತೂ ಸುಖ ಬೇಕು ಅಂತ ಗಣಪತಿ ಮುಂತಾದ ತಾರತಮ್ಯದಲ್ಲಿ ಕೆಳಗಿರತಕ್ಕ ಬೇರೆ ದೇವತೆಗಳನ್ನ ಸರ್ವೋತ್ತಮತ್ವೇನ ಪೂಜೆ ಮಾಡಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅದರರ್ಥ ಗಣಪತಿ ಪೂಜೆ ಮಾಡಬಾರದು ಅಂತ ಹೇಳ್ತಾ ಇಲ್ಲ. ನನಗೆ ಭಗವಂತನ ಜ್ಞಾನದಲ್ಲಿ, ಭಗವಂತನನ್ನ ಭಕ್ತಿ ಮಾಡುವುದರಲ್ಲಿ ಏನು ವಿಘ್ನಗಳು ಬರುತ್ತದೆ, ಸಜ್ಜನರ ಸಂಘ ಮಾಡುವುದರಲ್ಲಿ ಏನು ವಿಘ್ನಗಳು ಬರುತ್ತದೆ, ಆ ವಿಘ್ನಗಳನ್ನೆಲ್ಲ ಕಳೆದು ನನ್ನನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ತುಂಬಾ ಸಂತೋಷ ಪಡ್ತಾರೆ ಗಣಪತಿ. ಯಾಕೆ? ಆ ಮಾರ್ಗದಲ್ಲಿ ಇದ್ದು ಬಂದವರು ಅವರೆಲ್ಲ. ಅದರಿಂದ ನಮ್ಮ ಕಷ್ಟ ಅವರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ದಾಸರ ಕಷ್ಟ ಇನ್ನೊಂದು ದಾಸರಿಗೆ ಗೊತ್ತಾಗ್ತದೆ. ಯದ್ಯಪಿ ದೇವರು ನಮ್ಮನ್ನೇನು ಕಷ್ಟದಲ್ಲಿ ಇಟ್ಟಿಲ್ಲ. ಯಾಕೆ? ನಾವೇನ್ ಮಾಡೇ ಇಲ್ಲ. ಫಸ್ಟು ಎಲ್ಲ ತಾನಿದ್ದು ಮಾಡ್ತಾನೆ. ನಮಗೆ ಒಂದು ಭ್ರಮೆ, ನಾನು ಮಾಡಿದೆ ಅಂತ. ಅದರಿಂದ ದುಃಖ ನನಗೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಯದ್ಯಪಿ ಜೀವ ಅವನು ಸುಖಮಯ, ಅದರ ಅನುಭವ ಇಲ್ಲ ಅಷ್ಟೇ. ತಾತ್ಕಾಲಿಕವಾಗಿ ಅದು ಮುಚ್ಚಿ ಹೋಗಿದೆ. ಅದು ಕಾಲಕ್ರಮೇಣ ಅದು ಲಿಂಗದೇಹ ಭಂಗ ಮಾಡಿ ದೇವರು, ಅವನಿಗೆ ಗೊತ್ತು ಯಾವಾಗ ನಮ್ಮನ್ನ ಲಿಂಗದೇಹ ತೆಗಿಬೇಕು, ಯಾವಾಗ ಮೋಕ್ಷ ಕೊಡಬೇಕು, ಎಲ್ಲ ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿದ್ದಾನೆ. ದೇವರ ಲಿಸ್ಟಲ್ಲಿ ನಾವು ಇದ್ದೀವಿ. ಒಂದಲ್ಲ ಒಂದಿನ ಆ ದಿನ ಬರ್ಲಿಕ್ಕಿದೆ. ಆ ದಿನವನ್ನ ದೇವರು ನಮಗೆ ಕೊಡ್ತಾನೆ ಹಾಗೆ ಅಂತ. ಅದರಿಂದ ಬೇರೆ ದೇವತೆಗಳನ್ನ ಸರ್ವೋತ್ತಮತ್ವೇನ ಅಥವಾ ವಿಷಯ ಸುಖಕ್ಕಾಗಿ ನಾವು ಬಯಸದೆ ಯಾರಲ್ಲಿ ಕೇಳಿದ್ರು ಇದನ್ನೇ ಕೇಳಬೇಕು. ಗುರುಗಳು ಇರ್ಬೋದು, ದೇವತೆಗಳು ಇರ್ಬೋದು, ದೇವತಾ ಸ್ತ್ರೀಯರು ಇರ್ಬೋದು, ಯಾರ ಪೂಜೆ ಮಾಡಿದ್ರು ಸರಿ, ನನಗೆ ಪರಮಾತ್ಮನ ಭಕ್ತಿ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ, ದಾಸರ ಸಂಘ, ಭಾಗವತರ ಸಂಘ, ಇದನ್ನು ಕೊಟ್ಟು ಅನುಗ್ರಹಿಸು ಅಂತ ಅಷ್ಟೇ ನಾವು ಪ್ರಾರ್ಥನೆ ಮಾಡಬೇಕು. ಇದು ಭೀಮಸೇನ ದೇವರು ತೋರಿಸಿಕೊಟ್ಟದ್ದು.
ಶ್ರೀಮನ್ ಮಧ್ವಾಚಾರ್ಯರು ಕೂಡ ಅದನ್ನೇ ವಿಶೇಷವಾಗಿ ಮಾಡಿ ತೋರಿಸಿದ್ದಾರೆ. ಇನ್ನು ದ್ರುಹಿಣ ಮೊದಲಾದ ಮರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಹೃದ್ಗುಹ ನಿವಾಸಿ ಗಭೀರ ಸರ್ವಾರ್ಥ ಪ್ರದಾಯಕನು ಅಹಿಗ ಪಾರತ್ರದಲ್ಲಿ ವಿಹಿತ ಕರ್ಮಗಳರಿತು ಬಲ ಸನ್ನಿಹಿತನಾಗಿದ್ದೆಲ್ಲರಿಗೆ ಕೊಡುತಿಪ್ಪ ಸರ್ವಜ್ಞ. ದ್ರುಹಿಣ ಅಂದ್ರೆ ಬ್ರಹ್ಮದೇವರೇ ಮೊದಲಾದ ಅಮರಗಣ ದೇವತಾಗಣ ಏನಿದೆ ಅವರಿಂದ ಸನ್ಮಹಿತ ಪೂಜಿಸಲ್ಪಡುವ ಸರ್ವ ಪ್ರಾಣಿಗಳ ಹೃದ್ಗುಹ ನಿವಾಸಿ, ಎಲ್ಲಾ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ವಾಸ ಮಾಡತಕ್ಕ ಆ ಪರಮಾತ್ಮ ಗಭೀರ ಮಹಾಗೌರವವನ್ನ ಕೊಂಡವ ಅಂದ್ರೆ ಉಳ್ಳವ ಅಂತ ಅರ್ಥ. ಅಂದ್ರೆ ಹೈಲಿ ರೆಸ್ಪೆಕ್ಟೆಡ್ ಪರ್ಸನ್ ಅಂದ್ರೆ ಗಾಡ್, ಪರಮಾತ್ಮನೇ. ಅಂತಹ ಪರಮಾತ್ಮ ಸರ್ವಾರ್ಥ ಪ್ರದಾಯಕನು. ಅವನನ್ನ ಆ ರೀತಿಯಾಗಿ ನಾವು ಕೊಂಡಾಡಬೇಕು. ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಆದರೆ ದೇವರ ಮಾತು ದೇವರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಆಗಬಾರದು. ಹೈಲಿ ರೆಸ್ಪೆಕ್ಟೆಡ್ ಪರ್ಸನ್. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ಅಂತ ಹೇಳ್ತಾರೆ. ಬ್ರಹ್ಮರುದ್ರಾದಿಗಳಿಂದ ಕೊಂಡಾಡಲ್ಪಡುವವ ನೀನು. ಅವರೆಲ್ಲರೂ ಕೂಡ ದೇವರು ದೇ ಹ್ಯಾವ್ ಹೈ ರೆಸ್ಪೆಕ್ಟ್. ದೇವರಿಗೆ ಹೈ ರೆಸ್ಪೆಕ್ಟ್ ಕೊಡುವವರು ಅವರೆಲ್ಲ. ಅದನ್ನೇ ಗಭೀರ ಅಂತ ಕರೀತಾರೆ. ಸರ್ವಾರ್ಥ ಪ್ರದಾಯಕನು. ಅಂತಹ ಪರಮಾತ್ಮ ಸರ್ವಾರ್ಥವನ್ನ ಕೊಡುವ ಸ್ವಭಾವ ಉಳ್ಳವ. ಏನ್ ಬೇಕೋ ಅದನ್ನು ಕೊಡುವ ಸ್ವಭಾವ ದೇವರಿಗೆ ಇದೆ. ಅದರಿಂದ ಸರ್ವಜ್ಞ, ಯಾರಿಗೆ ಯಾವಾಗ ಏನು ಕೊಡಬೇಕು ಎಲ್ಲ ಗೊತ್ತಿದೆ ಹರಿಗೆ. ಅಂತ ಶ್ರೀಹರಿ ಸನ್ನಿಹಿತನಾಗಿ ಎಲ್ಲರಲ್ಲೂ ಕೂಡ ಅಂತರ್ಯಾಮಿಯಾಗಿದ್ದು ಅಹಿಗ ಪಾರತ್ರದಲ್ಲಿ, ಈ ಲೋಕದಲ್ಲಿ ಏನೇನು ಬೇಕು ಅದರ ವ್ಯವಸ್ಥೆ, ಈ ದೇಹ ಬಿಟ್ಟ ಮೇಲೆ ಮುಂದಿನ ಜನ್ಮದಲ್ಲಿ ಏನ್ ಬೇಕು ಅದರ ವ್ಯವಸ್ಥೆ, ಇನ್ನು ದೇಹಗಳೆಲ್ಲ ಕಳೆದು ಪರಲೋಕದಲ್ಲಿ ಏನಾಗಬೇಕು ಅದರ ವ್ಯವಸ್ಥೆ, ಇದೆಲ್ಲವನ್ನು ಕೂಡ ವಿಹಿತ ಕರ್ಮಗಳರಿದು ನಾವು ಮಾಡಿದ ಪಾಪ ಪುಣ್ಯಗ ಇವುಗಳನ್ನೆಲ್ಲ ಅರಿತು ನಾವು ಮಾಡಿದ ನಾಮಸ್ಮರಣೆ, ನಮ್ಮ ಪ್ರಯತ್ನ, ಇದೆಲ್ಲವನ್ನು ಕೂಡ ತಾನು ಒಳಗಿದ್ದು ಅವನೇ ಮಾಡಿಸೋದು. ಅದರಿಂದ ದೇವರಿಗೆ ಇದರ ಜ್ಞಾನ ಸಂಪೂರ್ಣ ಇದೆ. ನಮ್ಮ ಬಯೋಡೇಟಾ ಪೂರ್ತಿ ದೇವರಲ್ಲಿ ಇದೆ, ನಮ್ಮ ಜಾತಕ ಅವನಲ್ಲಿ ಇದೆ. ಅದರಿಂದ ಚಿಂತೆ ಮಾಡಬೇಡಿ, ದೇವರು ಏನ್ ಮಾಡ್ತಾನ, ಕೈ ಬಿಟ್ಟರೆ ಮರ್ತೋಗ್ಬಿಟ್ರೆ ಹಾಗೆಂಬ ಚಿಂತನೆ ಬೇಡ ಅಂತಾರೆ. ನಮ್ಮ ವಿಹಿತ ಕರ್ಮಗಳರಿತು ಎಲ್ಲರಿಗೆ ಸನ್ನಿಹಿತನಾಗಿದ್ದು, ಎಲ್ಲರಲ್ಲಿ ಸಮೀಪದಲ್ಲಿ, ಏನು ಹೇಳಿದ್ರು ನೋಡಿ, ಉಪಸ್ಥ ಹಾಗೆ ಅಂದ್ರೆ ಅತೀ ಸಮೀಪದಲ್ಲಿ ಇರುವ ಅಂದ್ರ ಪರಮಾತ್ಮನೇ. ಇನ್ನು ಉಳಿದ ಜನರೆಲ್ಲ ಈ ಶರೀರ ಇರುವ ತನಕ ಇರುವವರಷ್ಟೇ, ಅದು ಒಂದು ತಿಳ್ಕೋಬೇಕು. ಉಪಸ್ಥ ಹಾಗೆ ಅಂದ್ರೆ, ಆದರೆ ಶರೀರ ಬಿಟ್ಟ ಮೇಲೆ ನಮ್ಮ ಜೊತೆಗೆ ಯಾರು ಬರ್ತಾರ್ರಿ? ಯೋಚನೆ ಮಾಡಿ, ಯಾರು ಬರಲ್ಲ ನೋಡಿ. ಆ ಸಂದರ್ಭದಲ್ಲೂ ಕೂಡ ಬರುವವ ಪರಮಾತ್ಮ ಒಬ್ಬನೇ. ಆ ರೀತಿಯಾಗಿ ಸನ್ನಿಹಿತನಾಗಿದ್ದು ಫಲಗಳನ್ನ ಕೊಡುತ್ತಾನೆ. ಅದರಿಂದ ದೇವರನ್ನ ಯಾವ ಕಾಲದಲ್ಲೂ ಸ್ಮರಿಸಿಕೊಂಡಿರಬೇಕು, ಮರೆಯಬಾರದು ಅಂತ. ಒಮ್ಮೆಗಾದರೂ ಜೀವರೊಳು ವೈಷಮ್ಯ ದ್ವೇಷ ಸೂಯೆ ಇಲ್ಲ, ಸುಧರ್ಮ ನಾಮಕ ಸಂತೈಸುವನು ಸರ್ವರನು ನಿತ್ಯ. ಬ್ರಹ್ಮಕಲ್ಪಾಂಧದಲ್ಲಿ ವೇದಾಗಮ್ಯ ಶ್ರೀ ಜಗನ್ನಾಥ ವಿಠಲ ಸುಮ್ಮನೀವನು ತ್ರಿವಿಧರಿಗೆ ಅವರವರ ನಿಜಗತಿಯ. ಒಮ್ಮೆಗಾದರೂ ವೈಷಮ್ಯ ದೋಷ ಅಸೂಯೆ ಇಲ್ಲ. ಯಾವ ಕಾಲದಲ್ಲಾಗಲಿ, ಯಾವ ದೇಶದಲ್ಲಾಗಲಿ, ಯಾವ ಅವತಾರಗಳಲ್ಲಾಗಲಿ ದೇವರಿಗೆ ವೈಷಮ್ಯ ಅಂದ್ರೆ ಪಕ್ಷಪಾತ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದು ಇಲ್ಲವೇ ಇಲ್ಲ. ಹಾಗೆ ಒಬ್ಬರಲ್ಲಿ ಪ್ರೀತಿ, ಒಬ್ಬರಲ್ಲಿ ದ್ವೇಷ, ಇದನ್ನ ವೈಷಮ್ಯ ಅಂತಾರೆ. ದ್ವೇಷ ಅಂದ್ರೆ ಒಬ್ಬರನ್ನ ಶತ್ರುವಾಗಿ ನೋಡೋದು. ಮತ್ತು ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು, ಇದು ಯಾವುದು ದೇವರಿಗೆ ಇಲ್ಲ. ಸುಧರ್ಮ ನಾಮಕ, ಸುಧರ್ಮ ಎನ್ನುವ ಹೆಸರುಳ್ಳ ಆ ಶ್ರೀಹರಿ ಸರ್ವರನ್ನು ನಿತ್ಯ ಸಂತೈಸುವನು. ಎಲ್ಲರನ್ನು ಎಲ್ಲ ಕಾಲದಲ್ಲೂ ಕಾಪಾಡ್ತಾ ಇದ್ದಾನೆ. ಅಸುರರೇ ಇರಲಿ, ಅವರು ಬದುಕೊಂಡಿದ್ದಾರೋ ಅಲ್ಲೋ, ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾ ಇದ್ದಾರೋ ಅಲ್ಲೋ, ಅಂಥವರನ್ನು ಕೂಡ ದೇವರು ಕಾಪಾಡ್ತಾನೆ. ಇನ್ನು ಅಸುರರನ್ನೇ ಮಾಡ್ತಾ ಇದ್ದಾನೆ ಅಂತ ಆದ ಮೇಲೆ ನಮ್ಮನ್ನ ಸಾಮಾನ್ಯ ಜನರು ನಾವು ಮಾಡದೇ ಇರ್ತಾನ? ಚೂರು ಭಕ್ತಿ ಮಾಡ್ತೀವೋ ಅಲ್ಲೋ, ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಹಾಗೆ ಅಂತ ಸಂತೈಸುವನು. ಬ್ರಹ್ಮಕಲ್ಪಾಂತದಲ್ಲಿ ಇನ್ನು ಬ್ರಹ್ಮದೇವರ ಕಲ್ಪ ಅಂದ್ರೆ ಬ್ರಹ್ಮದೇವರ 100 ವರ್ಷ ಅದು ಮುಗಿಯುವ ಸಂದರ್ಭದಲ್ಲಿ ವೇದಾಗಮ್ಯ, ವೇದಗಳಿಂದಲೂ ಕೂಡ ದೇವರನ್ನ ಸಂಪೂರ್ಣ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯದ್ಯಪಿ ವೇದ ಇಸ್ ದ ಪ್ರೈಮ್ ಸೋರ್ಸ್,
ನಮಗೆ ಮುಖ್ಯವಾದ ಸೋರ್ಸ್ ದೇವರನ್ನು ತಿಳಿಸಿಕೊಡೋದು ಅಂದ್ರೆ ಸೋರ್ಸ್ ಆಫ್ ನಾಲೆಡ್ಜ್ ಹಾಗೆಂದ್ರೆ ಅದು ವೇದಗಳೇ. ಆ ವೇದಕ್ಕೆ ಅನುಸಾರಿಯಾಗಿ ಇತಿಹಾಸ ಪುರಾಣಗಳು, ದಾಸರ ಪದ್ಯಗಳು ಎಲ್ಲವೂ ಬಂದಿದೆ. ಅದರಿಂದ ಅಂಥ ವೇದಗಳಿಂದಲೂ ಕೂಡ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಅಂಥ ಪರಮಾತ್ಮ ಶ್ರೀ ಜಗನ್ನಾಥ ವಿಠ್ಠಲ, ಇಡೀ ಜಗತ್ತಿಗೆ ಒಡೆಯನಾದ ವಿಠ್ಠಲ, ಎಲ್ಲವನ್ನು ನುಂಗಿ ಹಾಕುವ ಪ್ರಳಯ ಕಾಲದಲ್ಲಿ ಆ ಜಗನ್ನಾಥ ವಿಠ್ಠಲ ತ್ರಿವಿಧರಿಗೆ, 3 ವಿಧ ಜೀವರಾಶಿಗೆ ಅಂದ್ರೆ ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಧವಾದ ಜೀವರಾಶಿಗಳಿಗೆ ಅವರವರ ನಿಜಗತಿಯ, ಅವರವರ ಯೋಗ್ಯತೆಗೆ ತಕ್ಕಂತೆ ಗತಿಯನ್ನು ಸುಮ್ಮನೀವನು ಅವರವರಿಗೆ ತಿಳಿಸದೇನೆ ಮೌನದಿಂದ ಇದ್ದು ದೇವರು ಏನು ಕೊಡಬೇಕು ಕೊಡ್ತಾನೆ. ಸುಮ್ಮನೀವನು ಅಂತ ಇದು ಪದ ಚೆನ್ನಾಗಿದೆ ವ್ಯಾಖ್ಯಾನ ನೋಡಿ. ಸುಮ್ಮನೀವನು, ಸುಮ್ಮನೆ ಕೊಡ್ತಾನೆ. ಹಾಗಂದ್ರೆ ಏನರ್ಥ? ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಯಾವ ಕಾಲದಲ್ಲಿ ಏನು ಕೊಡಬೇಕು ಮಾಡಬೇಕು. ತಾಯಿ ಮಕ್ಕಳಿಗೆ, ಸಣ್ಣ ಮಕ್ಕಳು, ಅವರಿಗೆ ಮಕ್ಕಳು ಕೇಳ್ತಾರ? ಹುಟ್ಟಿದ ಮಕ್ಕಳು ಕೇಳೋದಿಲ್ಲ ನೋಡಿ. ಹೇಗೆ ಟೈಮಿಗೆ ನೋಡಿ 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 ಎಲ್ಲ ಮಾಡ್ತಾರೋ ಅಲ್ಲೋ ಅದೇ ರೀತಿಯಾಗಿ ಪರಮಾತ್ಮ ಟೈಮಿಗೆ ನಾವು ಕೇಳಬೇಕಾಗಿಲ್ಲ. ನಾವು ಕೇಳದೇ ಇದ್ರೂ ಭಕ್ತಾಪರಾಧ ಸಹಿಷ್ಣು, ಅದನ್ನ ಕೊಟ್ಟು ನಮ್ಮನ್ನ ಅನುಗ್ರಹ ಮಾಡ್ತಾನೆ. ಹಾಗೆ ಅಂತ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.